ಶ್ರೀ ಗುರುಭ್ಯೋ ನಮಃ. ಶುಭ ಸಂಜೆ. ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದಾರೇತಿ. ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದಾರೇತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ಧನ್ಯನಾಗುವೆಂದು ಕರುಣಿಸೋ ದಯಮಾಡಿ. ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಇರುಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಇರುಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿಯ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ಭಕ್ತಿಯ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣ ಕಾಲ ನಿಲ್ಲದೆಯ. ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಧನ್ಯವಾದಗಳು. ಹರಿ ಓಂ. ಶುಭ ಸಾಯಂಕಾಲ ಸರ್ವೇಭ್ಯಃ. ಕಾಳಿದಾಸ ಕಾವ್ಯ ಸಪ್ತಾಹ 8ನೆಯ ಸಂಚಿಕೆಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಶ್ರೀಯುತ MS ನರಸಿಂಹಮೂರ್ತಿ ಇವರಿಗೆ ಮೈತ್ರಿ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಶ್ರೋತೃ ಬಂಧುಗಳಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ಶ್ರೀಯುತರು ಹೆಸರಾಂತ ಕಲಾವಿದರು. ಇವರು ಮೈಸೂರು ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿ ಈ ಹುದ್ದೆಯಿಂದ ನಿವೃತ್ತರಾಗಿದ್ದಾರೆ. ವೃತ್ತಿಯಲ್ಲಿ ಇವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರೂ ಕೂಡ ಪ್ರವೃತ್ತಿಯಲ್ಲಿ ಹಾಸ್ಯಲೋಕದಲ್ಲಿ ಪಾಪ ಪಾಂಡು, ಸಿಲ್ಲಿಲಲ್ಲಿ ಮುಂತಾದ
ಅನೇಕ ಹಾಸ್ಯ ಧಾರಾವಾಹಿಗಳಿಗೆ ಕತೆಗಳನ್ನ ಬರೆದಿದ್ದಾರೆ, ಸಾಹಿತ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ. 5,000ಕ್ಕೂ ಹೆಚ್ಚು ಹಾಸ್ಯದ ಸಂಚಿಕೆಗಳನ್ನು ರಚಿಸಿದ ಕೀರ್ತಿ ಇವರದ್ದಾಗಿದೆ. ಇವರನ್ನು ಕೋಲಾರದ ಹಾಸ್ಯ ಗಣಿ ಎಂದೇ ಹೇಳಬಹುದು. ಇವರು ಮೈತ್ರಿ ಸಂಸ್ಕೃತಿ ಪ್ರತಿಷ್ಠಾನಂ ಜೊತೆಗೆ ಹಲವಾರು ವರ್ಷಗಳಿಂದಲೇ ಕೈಜೋಡಿಸುತ್ತಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ. ಮೈತ್ರಿಯ ಹಿತೈಷಿಗಳಾದ ಶ್ರೀ ನರಸಿಂಹಮೂರ್ತಿಯವರು ಮಿತ್ರರಶ್ಮಿ ಮಾಸಪತ್ರಿಕೆಗೂ ಸಹ ಪ್ರತಿ ತಿಂಗಳು ತಪ್ಪದೆ ಹಾಸ್ಯ ಲೇಖನಗಳನ್ನು ಬರೆದು ಕಳುಹಿಸಿಕೊಡುತ್ತಿದ್ದಾರೆ. ಶ್ರೀಯುತರು ಇಂದಿನ ಕಾಳಿದಾಸ ಸಪ್ತಾಹ ಕಾರ್ಯಕ್ರಮದಲ್ಲಿ ಕಾಳಿದಾಸ ನಮಗೇಕೆ ಇಷ್ಟವಾಗುತ್ತಾನೆ ಎಂಬ ವಿಷಯವನ್ನು ಕುರಿತು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಲಿದ್ದಾರೆ. ಇವರಿಗೆ ಮೈತ್ರಿ ಸಂಸ್ಕೃತಿ ಪ್ರತಿಷ್ಠಾನದ ಪರವಾಗಿ ಹಾಗೂ ಎಲ್ಲಾ ಶ್ರೋತೃಗಳ ಪರವಾಗಿ ನಾನು ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಮಹೋದಯ, ಮುಂದಿನ ಸಮಯ ನಿಮ್ಮದು. ಸ್ವಾಗತ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಕಾಳಿದಾಸನ ಬಗ್ಗೆ, ಕಾಳಿದಾಸ ನಮಗೆ ಯಾಕೆ ಇಷ್ಟ ಆಗ್ತಾನೆ, ಇದು ಯೋಚನೆ ಮಾಡ್ಬೇಕಾದ್ದೇನೆ. ರಘುವಂಶದ ಮೊದಲ ಶ್ಲೋಕವಂತೂ ಎಲ್ಲರಿಗೂ ನೆನಪಿದ್ದೇ ಇರುತ್ತೆ. ವಾಗರ್ತಾವಿವ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಈ ಮಂಗಳ ಶ್ಲೋಕ ಎಲ್ಲರೂ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ. ಅದರಲ್ಲಿ ಕೂಡ ಕಾಳಿದಾಸನ ಬಗ್ಗೆ ಮಾತಾಡೋಕೆ ಈ ಶ್ಲೋಕ ಒಳ್ಳೆಯ ಟೇಕ್ ಆಫ್ ಕೊಡುತ್ತೆ, ಪುಷ್ ಕೊಡುತ್ತೆ ಅಂತಾರೆ ಕೆಲವರು. ವಾಗರ್ತಾವಿವ ಸಂಪೃಕ್ತವು ಶಬ್ದ ಮತ್ತು ಅರ್ಥಗಳ ಹಾಗೆ ಕೂಡಿಕೊಂಡಿರುವ ಜಗತಃ ಜಗತ್ತಿಗೆ ಪಿತರವು ಮಾತಾಚ ಪಿತಾಚ ಪಿತರವು ಅಂದ್ರೆ ತಾಯಿ ತಂದೆಗಳಾದ ಪಾರ್ವತಿ ಪರಮೇಶ್ವರವು ಪಾರ್ವತಿ ಪರಮೇಶ್ವರರನ್ನ ವಾಗರ್ತ ಶಬ್ದ ಮತ್ತು ಅರ್ಥಗಳು ಪ್ರತಿಪತ್ತೆಯೇ ಜ್ಞಾನಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಅಹಂ ನಾನು ಒಂದೇ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ಪಾರ್ವತಿ ಪರಮೇಶ್ವರರು ಅರ್ಧನಾರೀಶ್ವರ ಅಂತ ನಾವು ಹೇಳ್ತಾವಿ. ಅರ್ಧ ಪಾರ್ವತಿ ಅರ್ಧ ಈಶ್ವರ. ಅದೇ ರೀತಿ ಶಬ್ದ ಮತ್ತು ಅರ್ಥ. ಶಬ್ದ ವಾಚಕ ಆದ್ರೆ ಅರ್ಥ ವಾಚ್ಯವಾಗುತ್ತೆ. ವಾಚ್ಯ ವಾಚಕ ಸಂಬಂಧ ಇದ್ದರೆ ಮಾತ್ರ ಮಾತುಗಳು ಅರ್ಥ ಆಗುತ್ತೆ. ಕೆಲವರು ಮಾತಾಡ್ತಾರೆ, ಅದರ ಅರ್ಥ ಇಟ್ಟಿರಲ್ಲ. ಕೆಲವರು ಸಂಸ್ಕೃತ ಭೂಯಿಷ್ಠವಾದ ದಪ್ಪ ದಪ್ಪ ಪದಗಳನ್ನು ಹಾಕಿ ಪದ್ಯ ಬರೀತಾರೆ. ಅರ್ಥ ಏನು ಅಂತಂದ್ರೆ ಇಲ್ಲ, ಶಬ್ದ ಇಟ್ಟಿದ್ದೀನಿ ಇನ್ನು ಅರ್ಥ ಇಟ್ಟಿಲ್ಲ ಅಂತಾರೆ. ಅವರವರ ಭಾವಕ್ಕೆ ಅನುಗುಣವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಆಯ್ತು. ಈಗ ಕಾಳಿದಾಸ, ಅದರಲ್ಲಿ ಕೂಡ ಬೆಂಗಳೂರಿನ ನನ್ನ ಗೆಳೆಯರಿಗೆ ಈ ಕಾಳಿದಾಸ ಎಷ್ಟು ಗೊತ್ತು ಅಂತ ನಾನು ಯೋಚನೆ ಮಾಡಿದಾಗ ಒಂದು ಘಟನೆ ನೆನಪಾಗುತ್ತೆ. ಬಹಳ ವರ್ಷಗಳ ಹಿಂದೆ ಈ ಶಿವಮೊಗ್ಗ ಕಡೆಯಿಂದ ನಾನು ಬರ್ತಾ ಇದ್ದೆ ಬೆಂಗಳೂರಿಗೆ. ನೈಟ್ ಬಸ್ಸು, ಲಾಂಗ್ ರೂಟು. ಈ ಬಸ್ಸುಗಳಿಗೆ ತುಮಕೂರು ದಾಟಿ ಬರುವಾಗ ನವರಂಗ್ ಹತ್ರ ಒಂದು ಸ್ಟಾಪ್ ಕೊಡ್ತಾರೆ. ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆಲ್ಲ ಬರುತ್ತೆ ಅಲ್ಲಿ ಬಸ್ಸುಗಳು. ಕಂಡಕ್ಟ್ರು ಮಲಗಿರೋರ್ನ ಎಬ್ಸೋಕೆ ರೇ MKK ರಸ್ತೆ ಇಳ್ಕೊಳ್ರೇ ಅಂತ ಕೂಗ್ತಾರೆ. ನಾನೊಂದ್ಸಲ ಕಂಡಕ್ಟರ್ನ ಕೇಳಿದ್ದೆ MKK ಅಂದ್ರೆ ಏನು ಅಂತ. ಅಲ್ಲೇ ಪಕ್ಕದಲ್ಲೇ ಇದು ಬೋರ್ಡ್ ತೋರಿಸ್ತಾ, ಸರ್ ಏನ್ ಸರ್ ಬೋರ್ಡ್ ಇದೆಯಲ್ಲ, ಮಹಾಕವಿ ಕಾಳಿದಾಸ ರಸ್ತೆ ಅಂದ. ಹಾಗಿದ್ರೆ ಕಾಳಿದಾಸ ರಸ್ತೆ ಯಾರು ಇಳ್ಕೊಳ್ಳಿ ಅಂತ ನೀವು ಕೂಗ್ಬೋದಲ್ಲ ಅಂದೆ. ಕಂಡಕ್ಟರ್ ಒಪ್ಲಿಲ್ಲ. ಇಲ್ಲ ಸರ್, ಒಂದ್ಸಲ ಕಾಳಿದಾಸ ಇಳ್ಕೊಳ್ಳಿ ಅಂತಂದಾಗ ಯಾರು ಇಳ್ಕೊಳ್ಳೇ ಇಲ್ಲ, ಮುಂದಕ್ಕೆ ಹೋಗ್ಬಿಟ್ಟು ಆಮೇಲೆ ಜಗಳ ಆಯ್ತು ಸರ್. ಯಾಕೆ ಕಾಳಿದಾಸ ಇಷ್ಟ ಆಗಲ್ಲ ಅಂದೆ. ಯಾರಿಗ್ ಸರ್ ಇಷ್ಟ ಇದಾಗ ಗೊತ್ತಿದೆ, ಅದು ಕಾಳಿದಾಸ ಗೊತ್ತಿರೋದು ಮೈತ್ರಿ ಪ್ರತಿಷ್ಠಾನಕ್ಕೆ ಮಾತ್ರ, ಸ್ವಲ್ಪ ಮಟ್ಟಿಗೆ ಗಣಪತಿ ಹೆಗಡೆ ಅವರಿಗೆ MLA ಕಾಲೇಜಿನ ಪ್ರಿನ್ಸಿಪಾಲ್ರಿಗೆ ಅಂತ ಕಂಡಕ್ಟರ್ ಹೇಳ್ದ. ಒಬ್ಬ ಜಗತ್ ಪ್ರಸಿದ್ಧವಾದ ಕವಿ ಕಾಳಿದಾಸ, ಅವರ ಬಗ್ಗೆ ಇರ್ತಕ್ಕಂಥ ಸತ್ಯ ಕಥೆ ಇದು ಅಂತ ನಾನು ಹೇಳ್ತಾ ಇದ್ದೀನಿ. ಕಾಳಿದಾಸ ಯಾವಾಗ ಹುಟ್ಟಿದ್ನೋ ಗೊತ್ತಿಲ್ಲ, ಯಾವ ಆಸ್ಥಾನದಲ್ಲಿದ್ನೋ ಗೊತ್ತಿಲ್ಲ. ಭೋಜರಾಜನ ಆಸ್ಥಾನ ಅಂತ ಹೇಳ್ತೀವಿ. ವಿಕ್ರಮಾದಿತ್ಯನ ಆಸ್ಥಾನದ ಕವಿಗಳಲ್ಲಿ ನವಮಣಿಗಳಲ್ಲಿ ಕಾಳಿದಾಸ ಇದ್ದ ಅಂತ ಗ್ಯಾರಂಟಿ ಹೇಳ್ತಾರೆ, ಪದ್ಯ ಕಟ್ತಾರೆ. ಧನ್ವಂತರಿ, ಕ್ಷಪಣಕ, ಅಮರಸಿಂಹ ಶಂಕು, ಬೇತಾಳ ಭಟ್ಟ,
ಘಟಕರ್ಪರ ಕಾಳಿದಾಸಾಹ ಅಂದ್ರೆ ಅಲ್ಲಿದ್ದ ಅಂತಾರೆ. ಇದೇ ಕಾಳಿದಾಸನೋ ಅಲ್ವೋ ಗೊತ್ತಿಲ್ಲ. ನಾವು ಕೇಳೋಕೆ ವಿಕ್ರಮಾದಿತ್ಯನೂ ಇಲ್ಲ, ಕಾಳಿದಾಸನೂ ಇಲ್ಲ. ಆದರೆ ಕಾಳಿದಾಸ ಅವರ ಅತ್ಯಂತ ಅದ್ಭುತವಾದ ಕೃತಿಗಳಿಗೂ ನಮಗೆ ಲಭ್ಯ ಇದೆ. ಕೆಲವು ಮಾತ್ರ ಸಿಕ್ಕಿವೆ. ಅದು ಪ್ರಮುಖವಾಗಿ ರಘುವಂಶ ಆಗ್ಬೋದು, ಕುಮಾರ ಸಂಭವ ಆಗ್ಬೋದು, ಮೇಘದೂತ ಆಗ್ಬೋದು, ನಾಟಕಗಳಾಗ್ಬೋದು. ಈ ನಾಟಕಗಳು ಕಾಲೇಜಿನ ಹುಡುಗ ಹುಡುಗಿಯರಿಗೆ ಟೆಕ್ಸ್ಟ್ ಬುಕ್ ಆಗಿ ಇರೋದರಿಂದ ಕಾಲೇಜಲ್ಲಿ ಮಿಸ್ಟ್ರು ಪಾಠ ಮಾಡ್ತಿರೋವಾಗ ಕಾರಿಡಾರ್ ಅಲ್ಲಿ ಓಡಾಡ್ತಾ ಇರ್ತಕ್ಕಂಥವ್ರ ಕಿವಿ ಮೇಲ್ ಬೀಳುತ್ತದೆ. ಓ, ಕಾಳಿದಾಸ ಅಂತ ಒಬ್ಬ ವ್ಯಕ್ತಿ ಹೆಸರದು, ಊರಿನ ಹೆಸರಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ. ಈ ಲೆವೆಲ್ಗೆ ಬಂದಿದೆ. ಇನ್ನು ಭಾಷಣಕಾರರು ಕಾಳಿದಾಸನ್ನ ಆಗಾಗ ಕೋಟ್ ಮಾಡ್ತಾರೆ. ಕೋಟ್ ಮಾಡಕ್ಕೋಸ್ಕರವೇ ಕಾಳಿದಾಸ ಆಚೆ ಬರ್ತಾನೆ. ಇದನ್ನ ನಾನು ಕಂಡಿದ್ದೀನಿ. ಮಾಳವಿಕಾಗ್ನಿ ಮಿತ್ರ ಪದ್ಯದ ಒಂದು ಕೊಟೇಶನ್ ಸಾಕಷ್ಟು ಭಾಷಣಕಾರರಲ್ಲಿ ಬಳಸ್ತಾ ಇರ್ತಾರೆ. ಪುರಾಣ ಮಿತ್ಯೇವನ ಸಾಧು ಸರ್ವಂ ನಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷಾನ್ಯತರದ್ ಭಜಂತೆ ಮೂಢ ಪರಪ್ರತ್ಯೇನ ಬುದ್ಧಿ ಅಂತ ಪ್ರಸ್ತಾವನೆಯಲ್ಲಿ ಬರೋ ಪದ್ಯನ ಹೇಳ್ತಾರೆ. ಹಳೇದು ಅಂತ ಹೇಳಿದ ಮಾತ್ರಕ್ಕೆ ಎಲ್ಲವೂ ಶ್ರೇಷ್ಠ ಅಲ್ಲ, ಹೊಸದು ಅಂತ ಹೇಳಿದ ಮಾತ್ರಕ್ಕೆ ಯಾವುದು ಕೆಟ್ಟದ್ದಲ್ಲ. ವಿಮರ್ಶಕರು ಪರೀಕ್ಷೆ ಮಾಡಕ್ಕೋಸ್ಕರವಾಗಿ ಒಳ್ಳೇದನ್ನೇ ತಗೋತಾರೆ, ಸ್ವೀಕರಿಸ್ತಾರೆ. ಬುದ್ಧಿ ಇಲ್ದವರು ಬೇರೆ ಹೇಳಿದ್ದನ್ನ ನಂಬಿ ಮುನ್ನಡೀತಾರೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇನ್ನು ಸಾಹಿತ್ಯ ಗೋಷ್ಠಿಗಳಲ್ಲಿ ಮತ್ತೊಂದು ಕೊಟೇಶನ್ ನಾನು ಕೇಳಿದ್ದೀನಿ. ಅದೇನಂದ್ರೆ ಕಾವ್ಯೇಶು ನಾಟಕಂ ರಮ್ಯಂ ಅಂತ. ಇದು ಕೋಟ್ ಮಾಡೇ ಮಾಡ್ತಾರೆ. ಇದು ಕೊಟೇಶನ್ ನಲ್ಲೇ ಉಳಿದಿದೆ. ಅಂದ್ರೆ ಕಾವ್ಯಗಳಲ್ಲಿ ನಾಟಕವೇ ರಮ್ಯ, ನಾಟಕಗಳಲ್ಲಿ ಶಕುಂತಲಾ ನಾಟಕ ಬೆಸ್ಟ್, ಅದರಲ್ಲೂ 4ನೇ ಅಂಕ ಗ್ರೇಟು, ಅದರಲ್ಲಿರ್ತಕ್ಕಂಥ 4 ಪದ್ಯಗಳು ಮರೆಯಕ್ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಕ್ಕೆ ಮೊದಲ ಸಾಲು ಮಾತ್ರ ಕಾವ್ಯೇಶು ನಾಟಕಂ ರಮ್ಯಂ ಅಂತೀವಿ. ಇದು ಕೋಟ್ ಆಗ್ತಿರುತ್ತೆ, ಕೆಲವು ಸಲ ಮಿಸ್ಕೋಟು ಆಗುತ್ತೆ. ಮಿಸ್ಕೋಟ್ ಹೆಂಗೆ ಅಂದ್ರೆ, ನೀವು ನೆಟ್ ಅಲ್ಲಿ ನೋಡಿ ಇದು ಭರತಮುನಿ ಹೇಳಿದ್ದು ಅಂತ ಮಿಸ್ಕೋಟ್ ಆಗಿದೆ. ಕಾಳಿದಾಸ ಇದ್ದಿದ್ರೆ ಕೇಸ್ ಹಾಕ್ಬೋದಿತ್ತು. ಇನ್ನ ಕಾಳಿದಾಸನ ಕೃತಿಗಳ ಬಗ್ಗೆ ಹೋಗುವ ಕಣ್ಣು ಮಹರ್ಷಿ ಶಕುಂತಲೆಯನ್ನು ದುಷ್ಯಂತನ ಮನೆಗೆ ಕಳಿಸ್ಕೊಡ್ತಾನೆ ಅನ್ನೋದು ಈ ಶಕುಂತಲ ಕಾವ್ಯೇಶ್ವರ ನಾಟಕಂ ರಮ್ಯಂ ಅಂದಾಗ ನೆನಪಾಗುತ್ತದು. ಆ 4 ಪದ್ಯಗಳು ಅಲ್ಲಿ ಬರ್ತಕ್ಕಂಥದ್ದು. ಕಣ್ಣ ಮಹರ್ಷಿಗಳು ಶಕುಂತಲೆಯನ್ನ ಕಳಿಸಿಕೊಡ್ತಾರಲ್ಲ ಹೆಣ್ಣು ಮಗುನ, ಅಲ್ಲಿ ಬರ್ತಕ್ಕಂತಹ ಈ 4 ಪದ್ಯಗಳು ಬಹಳ ಗ್ರೇಟು ಅಂತ ಈ ಪದ್ಯದ ಅಲ್ಲಿ ಬರುತ್ತದು. ಅದ್ಯಾವುದು ಅಂದ್ರೆ ಅದೇ ಅಗಲಿಕೆ ಮತ್ತು ಮರಗಿಡಗಳು, ಬಳ್ಳಿಗಳು, ಜಿಂಕಿಗಳೆಲ್ಲ ವ್ಯಸನ ಪಡೋದು, ಬಿಟ್ಟು ಹೋಗೋಕ್ ಇಷ್ಟ ಇಲ್ಲದೆ ಈಕೇನು ತವಕ ಪಡೋದು, ಇವೆಲ್ಲಾನು ಆ 4 ಪದ್ಯಗಳಲ್ಲಿ ಬರುತ್ತೆ. ಆಯ್ತು, ಶಕುಂತಲೆಯನ್ನ ಕಣ್ಣೋ ಮಹರ್ಷಿಗಳು ದುಷ್ಯಂತನ ಮನೆಗೆ ಫ್ರೀ ಬಸ್ ಅಲ್ಲಿ ಕಳಿಸ್ಕೊಟ್ರು. ಇಲ್ಲಿ ದುಷ್ಯಂತ ರಾಜ ದರ್ಬಾರ್ ನಡೆಸ್ತಾ ಇದ್ದಾನೆ. 12 ವರ್ಷಗಳ ನಂತರ ದಿಢೀರಂತ ಪ್ರತ್ಯಕ್ಷಳಾದ್ಲು ಶಕುಂತಲ. ಶಾಪದ ಪ್ರಭಾವ ಮರ್ತಿದ್ದಾನೆ. ಯಾರಮ್ಮ ನೀನು ಅಂದ. ನಾನು ಶಕುಂತಲ ಅಂದ್ಲು. ನಾನೇ ಶಕುಂತಲ ಅಂತ ಹೇಳಿದ್ಲು ಅವಳು ರಾಗವಾಗಿ. ಗೊತ್ತಿಲ್ಲ ಅಂದ. ಕಣ್ಣು ಮುನಿಗಳ ಆಶ್ರಮ ಅಂದ್ಲು. ದುಷ್ಯಂತ ಗೊತ್ತಿಲ್ಲ ಅಂದ. ಗಾಂಧರ್ವ ವಿವಾಹ ಅಂದ್ಲು. ಗೊತ್ತಿಲ್ಲ ಅಂತ. ಈ ಎನ್ಕ್ವೈರಿ ಬಂದಾಗ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳೋದು ಒಂದು ಸ್ಟ್ಯಾಂಡರ್ಡ್ ಉತ್ತರ ಅಂತ ಆವತ್ತೇ ಕಾಳಿದಾಸನ ಹೇಳ್ಬಿಟ್ಟಿದ್ದಾನೆ. ಎನ್ಕ್ವೈರಿ ಟೈಮಲ್ಲಿ ಇದು ಬಹಳವಾಗಿ ನಾವು ಇವತ್ತು ಬಳಸ್ತೀವಿ, ಆವತ್ತು ಇತ್ತು ಇದು. ಏನಿದು ಬಹಳ ಮೀನ್ ಮೆಂಟಾಲಿಟಿ ತೋರಿಸ್ತಾನಲ್ಲ ಈ ಒಂದು ದುಷ್ಯಂತ ಅಂತ ಜನರು ಪ್ರಾಜ್ಞರು ಸ್ವಲ್ಪ ಯೋಚನೆ ಮಾಡ್ತಾರೆ. ಆ ಟೈಮಲ್ಲಿ ಮೀನ್ ಬರುತ್ತೆ, ಉಂಗ್ರ ಬರುತ್ತೆ. ಕತೆ ನಮಗ್ ಗೊತ್ತು, ಅದಕ್ಕೆ ನಾನು ಹೋಗಲ್ಲ. ನಾಟಕ ಅಂತೂ ಸುಖ ಅಂತ ಆಗುತ್ತೆ. ಅನೇಕರು ಇದನ್ನ ಅನೇಕ ಭಾಷೆಗಳಲ್ಲಿ ಅನುವಾದಗಳು ಮಾಡಿದ್ದಾರೆ. ಇನ್ನು ಕೆಲವು ವರ್ಷನಲ್ಲಿ ಈ ಮೀನ್ ತರೋದು, ಕೊಯ್ಯೋದು, ಉಂಗ್ರ ತೆಗೆಯೋದು ಅದು ಬೇಡ ಅಂತೇಳಿ, ಅದ್ ನಾನ್ ವೆಜಿಟೇರಿಯನ್ ಆಗುತ್ತೆ ಅಂತೇಳಿ ವೆಜಿಟೇರಿಯನ್ ವರ್ಷನ್ ಇನ್ನೊಂದಿದೆ. ಅದರಲ್ಲಿ ಶಕುಂತಲೆ ಬರ್ತಾಳೆ. ದುಷ್ಯಂತನ್ ಗೊತ್ತು ಈ ವರ್ಷನ್ ನಲ್ಲಿ ಅವಳು ಯಾರು ಅಂತ. ಆದರೆ ಸಭಾಸದರ ಎದುರುಗಡೆ, ಪ್ರಜೆಗಳ ಎದುರುಗಡೆ
ಇದನ್ನ ಒಪ್ಕೊಂಡ್ಬಿಟ್ರೆ 12 ವರ್ಷದ ಹಿಂದೆ ನಡೆದ ಇನ್ಸಿಡೆಂಟ್ ಒಪ್ಕೊಂಡ್ರೆ ತನಗೆ ಅವಮಾನ ಆಗುತ್ತೆ ಅಂತ, ಯಾರಮ್ಮ ನೀನು, ಗೊತ್ತಿಲ್ಲ ಅಂದ. ಹೀಗೆ ವಾದ ವಿವಾದಗಳು ನಡೆಯುತ್ತೆ. ಕಡೆಗೆ ಶಕುಂತಲೆ ನನ್ನ ಮಗನ್ನ ದೊರೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ ಅಂತ ಕೇಳ್ತಾಳೆ. ಗೊತ್ತಿಲ್ಲ ಅಂತಾನೆ. ಆಗ್ಲೂ ಹೇಳ್ತಾನೆ, ಆಯ್ತು ನಾನು ಹೋಗ್ತೀನಿ, ಆದ್ರೆ ಈ ಮಗುನಂತೂ ನಿಮ್ಮ ಬಿಟ್ಟು ಹೋಗ್ತೀನಿ, ನಿಮ್ಮದೇ ಮಗು ಇದು, ಇದನ್ನ ಮುಂದೆ ನೀವು ಸಾಕ್ಬೇಕು, ಜವಾಬ್ದಾರಿ ತಗೊಳ್ಳಿ ಅಂತ ಹೊರಟಾಗ ಅಶರೀರವಾಣಿ ಆಗುತ್ತೆ. ಏಯ್ ದುಷ್ಯಂತ, ಬಂದಿರೋದು ನಿನ್ನ ಹೆಂಡತಿ ಶಾಕುಂತಲ, ನಿನ್ನ ಮಗ, ಅವರಿಗೆ ನೀನು ಸರಿಯಾದ ರೀತಿಯಲ್ಲಿ ಪುರಸ್ಕಾರ ಮಾಡು ಅಂತ ಹೇಳಿದಾಗ ಪುಷ್ಪವೃಷ್ಟಿ ಆಗುತ್ತೆ ಅನ್ನೋದು ಒಂದು ವರ್ಷನ್. ಏನೇ ಆಗ್ಲಿ, ಶಾಕುಂತಲ ನಾಟಕದಲ್ಲಿರ್ತಕ್ಕಂತಹ ಆ ನಾಟಕೀಯ ಅಂಶಗಳಿದೆಯಲ್ಲ ಅತ್ಯದ್ಭುತವಾಗಿದೆ. ದುಷ್ಯಂತ ಆಕೆಯನ್ನು ಭೇಟಿಯಾಗಕ್ಕೆ ಅಂತ ಕಾಡಿಗೆ ಬಂದಿದ್ದಾನೆ. ಶಾಕುಂತಲೆಯ ಸೌಂದರ್ಯಕ್ಕೆ ಮನಸೋತಿದ್ದಾನೆ. ಆಗ ವಿದೂಷಕನು ಬಾಯಲ್ಲಿ ಕಾಳಿದಾಸ ಈ ಮಾತು ಹೇಳಿಸ್ತಾನೆ. ಏನು, ಅವಳು ಇಷ್ಟ ಆಯ್ತು ಅಂದಾಗ ವಿದೂಷಕ ದೊರೆಗೆ ಹೇಳೋದು, ಸದಾ ಅರಮನೆಯಲ್ಲಿ ಖರ್ಜೂರ ತಿಂದು ತಿಂದು ನಿಮ್ಮ ಬಾಯೆಲ್ಲ ಕೆಟ್ಟು ಹೋಗಿ ಈಗ ಈ ಕಾಡಲ್ಲಿ ತಿಂತಿಣ್ಯಾಮ್ ಅಂತಂದ್ರೆ ಈ ಹುಳಿ ಕಾಯಿನ, ಹುಣಸೆಕಾಯಿನ ತಿನ್ಬೇಕು ಅಂತ ಆಸೆ ಆಯ್ತಾ ಅಂತ ಅವನ್ ಕೇಳ್ತಾನೆ. ಆಮೇಲೆ ಅಲ್ಲಿ ಬರೋ ವರ್ಣನೆಗಳು ನಮ್ಗೆ ಆಪ್ತವಾಗತ್ತೆ. ದುಷ್ಯಂತ ಬೇಟೆಗೆ ಹೊರಟ, ರಥ ಹೋಗ್ತಾ ಇದೆ, ಈತನ ಕೈಯಲ್ಲಿ ಬಿಲ್ಲು ಬಾಣ ಇದೆ, ಪ್ರಾಣಿಗಳು ಗೊತ್ತು ಕೊಲ್ಲಕ್ ಬಂದಿದ್ದಾನೆ ಅಂತ. ಅವು ಹೆಂಗೆ ಓಡುತ್ತೆ ಅಂತ ಕಾಳಿದಾಸ ವರ್ಣನೆ ಮಾಡ್ತಾನೆ. ಅದರ ಹುಲ್ಲೆಗಳು, ಜಿಂಕೆಗಳು, ಗ್ರೀವ ಭಂಗಾಭಿರಾಮಂ ಅಂತ ಒಂದು ಪದ್ಯ ಅದು ಬರುತ್ತೆ 17ನೇ ಶ್ಲೋಕದಲ್ಲಿ. ಅದರಲ್ಲಿ ಜಿಂಕೆಗಳು ಆಗಾಗ ಕತ್ತು ಕೊಂಕಿಸಿ ಹಿಂದೆ ನೋಡುತ್ತಂತೆ, ಬರ್ತಿರೋ ರಥನ ಗಮನಿಸುತ್ತಂತೆ, ನೋಡ್ತಾ 1 ಸೆಕೆಂಡ್ ನಿಲ್ಲುತ್ತಂತೆ, ಹಿಂಗಾಲುಗಳನ್ನು ಎಗರಿಸಿ ರಥದಿಂದ ಮುಂದಕ್ಕೆ ಓಡುತ್ತಂತೆ. ಬಾಣ ಅವಳಿಗೆ ಕಾಣುತ್ತಂತೆ. ಅವಕ್ಕೆ ತಮ್ಮ ಬಾಯಲ್ಲಿದ್ದ ಗರಿಕೆ ಹುಲ್ಲುಗಳನ್ನು ಕೂಡ ಅರ್ಧಕ್ಕೆ ಕೆಳಗೆ ಬೀಳಿಸ್ತಾ ಅದು ಓಡುತ್ತೆ ಅಂತ. ಅದು ಆಕಾಶದಲ್ಲೇ ಓಡಾಡ್ತಾ ಇದೆಯೇನೋ, ಹಾರುತ್ತೇನೋ ಅನ್ನೋ ತರಹದಲ್ಲಿ ಜಿಂಕೆಗಳು ಓಡ್ತಾ ಇವೆ ಅಂತ. ಅಂದ್ರೆ ಎಂಟೈರ್ ಪಿಕ್ಚರ್ನ ಕಾಳಿದಾಸ ನಮ್ ಕಣ್ಮುಂದೆ ಕಟ್ಕೊಡ್ತಾರೆ. ಆ ಪದ್ಯ ಬಂತು ಅಂತ ನಾನು ಹಂಗೆ ಶಕುಂತಲೆ ಅಂತ ತಗೊಂಡೆ. ಆದ್ರೆ ಬೆಸ್ಟ್ ಕಾವ್ಯ ನನಗಂತೂ ಇಷ್ಟ ಆಗಿದ್ದು ಅಂದ್ರೆ ರಘುವಂಶ. ಕಾಳಿದಾಸನ ರಘುವಂಶ ಓದ್ದಿರೋರೇ ಇಲ್ಲ. ಜನಜನಿತವಾಗಿದೆ, ಕಥೆಗಳ ಮುಖಾಂತರ ಹೇಳ್ತಾರೆ. ಅದೆಷ್ಟೋ ಸರ್ಗಗಳು 19ರವರೆಗೂ ಓಡುತ್ತದು. ನಮ್ಮ ಅಜ್ಜಿನೂ ಹೇಳ್ತಾ ಇದ್ರು ರಘುವಂಶದ ಕಥೆನ. ಸೂರ್ಯವಂಶದ ಕಥೆ ಹೇಳ್ತೀನಿ ಕೂತ್ಕ ಅಂತ ನಾನ್ ಚಿಕ್ಕವನಿದ್ದಾಗ ಕಾಳಿದಾಸಂದೇ ಕತೆ ಅಜ್ಜಿ ಹೇಳ್ತಾ ಇದ್ದಿದ್ದೆ ಹೇಗೆ ಅಂತ ನಾನು ನಿಮಗೆ ಕತೆ ಹೇಳ್ತೀನಿ. ದಿಲೀಪ ಅನ್ನೋ ರಾಜ ಇದ್ದ. ಶುರುವಾಗತ್ತೆ ಕತೆ. ಅವನು ಸುಖವಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ನ ಮಕ್ಕಳಿರ್ಲಿಲ್ಲ. ಅಜ್ಜಿಗೇನ್ ಗೊತ್ತು, ಮಕ್ಳಿದ್ರೇನೆ ಪ್ರಾಬ್ಲಮ್, ಮಕ್ಳಿಲ್ಲ ಅಂದ್ರೆ ಸುಖವಾಗಿರ್ಬೋದು, ಅದು ಅಜ್ಜಿಗೆ ಗೊತ್ತಿಲ್ಲ. ಆವಾಗ ಏನಾಗುತ್ತೆ, ದಿಲೀಪನಿಗೆ ಮಕ್ಳಿಲ್ಲ ಆದ್ರಿಂದ ಪೂಜೆ ಪುನಸ್ಕಾರಗಳು ಯಾವುದು ವರ್ಕೌಟ್ ಆಗ್ಲಿಲ್ಲ ಆದ್ರಿಂದ ಕುಲಗುರುಗಳಾದ ವಸಿಷ್ಠರಿಗೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೀನು ನಂದಿನಿ ಎಂಬ ಕಾಮಧೇನುನ, ಆ ಸುರಭಿ ಮಗುವುದು ಕಾಮಧೇನುವನ್ನು ಪೂಜೆ ಮಾಡು, ಸಾಕೋ, ನಿನ್ ಮಕ್ಕಳಾಗತ್ತೆ ಅಂತ. ಸರಿ, ನಂದಿನಿ ಹಸುವನ್ನ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಸೇವಿಸೋಕೆ ದಿಲೀಪ ಶುರು ಮಾಡ್ತಾನೆ. ಆ ಕಾಲದಲ್ಲಿ ಯಾವುದೇ ಈ ರಘುವಂಶದಲ್ಲಿ ಇದು ತುಂಬಾ ಬರುತ್ತೆ ಈ ತರದ್ದು. ಅಂದ್ರೆ ಕಾಳಿದಾಸನ ಒಂದು ಪೂರ್ತಿ ಓದಿದಾಗ ಎಸ್ಪೆಷಲಿ ರಘುವಂಶದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ದಿಲೀಪನಿಗೆ ಮಕ್ಕಳಿಲ್ಲ ಅನ್ನೋದು, ದಶರಥನಿಗೆ ಮಕ್ಕಳಿಲ್ಲ ಅನ್ನೋದು. ಇನ್ನು ಮಕ್ಕಳು ಕೊಡು ಅಂತಂದ್ರೆ ಯದ್ವಾ ತದ್ವಾ ಕೊಡೋದು. ಅವನಿಗೆ ಸಗರ ಚಕ್ರವರ್ತಿಗೆ 2 ಹೆಂಡತಿರು, ಒಬ್ಬಳಿಗೆ 1 ಕೊಟ್ಟ, ಓಕೆ ಒಪ್ತೀನಿ. ಇನ್ನೊಬ್ಬಳಿಗೆ 60,000 ಮಕ್ಕಳನ್ನು ಕೊಟ್ಟುಬಿಟ್ಟ. ಒಂದು ಬೆಂಗಳೂರು ಬಡಾವಣೆಗಿಂತ ದೊಡ್ಡದು 60,000 ಅಂದ್ರೆ. ಅಷ್ಟು ಮಕ್ಕಳನ್ನ ತಾಯಿ ಹೆಂಗ್ ಪೋಷಿಸ್ತಾ ಇದ್ಲು, ಸ್ನಾನ ಹೇಗ್ ಮಾಡಿಸ್ತಾ ಇದ್ಲು, ಯೂನಿಫಾರ್ಮ್ ಹೆಂಗ್ ಆಗ್ತಾ ಇದ್ಲು, ಶಾಲೆಗೆ ಹೆಂಗ್ ಕಳಿಸ್ತಾ ಇದ್ಲು, ಗಾಬರಿ ಆಗ್ಬಿಡುತ್ತೆ ಕೇಳಿದ್ರೆ. 60,000 ಮಕ್ಕಳು. ಕಡೆಗೆ ಅವನು ಒಂದು ಯಜ್ಞ ಮಾಡ್ತಾನೆ, ಅಶ್ವಮೇಧ ಮಾಡಿದಾಗ ಅಶ್ವ ಮಿಸ್ ಆಗ್ಬಿಡುತ್ತೆ, ಅದೃಶ್ಯ ಆಗ್ಬಿಡುತ್ತೆ. ಹುಡುಕೊಂಡು 60,000 ಮಕ್ಕಳು ಹೋಗ್ತಾರೆ, ಪ್ರಪಂಚ ಎಲ್ಲ ಹುಡುಕ್ತಾರೆ, 3 ಲೋಕ ಹುಡುಕ್ತಾರೆ. ಯಾವ್ದೋ ಋಷಿಗಳ ಆಶ್ರಮದಲ್ಲಿ ಕಟ್ಟಾಕಿರ್ತಾರೆ, ಹುಲ್ ತಿನ್ಕೊಂಡು ನಿಂತಿರುತ್ತದು. ಋಷಿಗಳೇ ನೀವಾ ಕದ್ದಿದ್ದು ಅಂತ ಕೇಳಿದಾಗ ಋಷಿಗ್ ಸಿಟ್ಟು ಬರುತ್ತೆ.
ಶಾಪ ಕೊಡ್ತಾರೆ, ಭಸ್ಮ ಆಗ್ತಾರೆ. 60,000 ಸ್ಕೆಲಿಟನ್ಗಳು. ಹಾಗೆ ಆ ಸ್ಕೆಲಿಟನ್ ಮೇಲೆ ಭಸ್ಮ ಕೂಡ ಹಾಗೇನೆ. ನೀವು ಕಲ್ಪನೆ ಮಾಡ್ಕೋಬೇಕು, ಮನುಷ್ಯನ ಬೂದಿ ರೂಪದಲ್ಲಿ ನೋಡಿದಾಗ ಹೆಂಗಿರ್ತಾನೆ, ಮುಟ್ಟಿದ್ರೆ ಉದುರೋಗುತ್ತೆ. ಹಂಗ 60,000 ಜನ ಇದ್ರೆ ನೀರಿನ ಸಮಸ್ಯೆ ಹೇಗೆ, ಅವ್ರಿಗೆ ಅಂತ್ಯಕ್ರಿಯೆ ಮಾಡೋದು ಹೇಗೆ? ಗಂಗೆ ಬೇಕಲ್ವಾ? ಆಗಿನ ಗಂಗೆ ಫಸ್ಟ್ ಸ್ಟೇಜ್ ಅಲ್ಲಿ ಇತ್ತು, 6ನೇ ಸ್ಟೇಜ್ಗೆ ಹೋಗ್ಬೇಕು. ಆಗ ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರ್ ಬಗೆಯಿರುತ್ತಾ ಅಂತ ಬಂದು ಈಶ್ವರನ ರಿಕ್ವೆಸ್ಟ್ ಮಾಡ್ಕೊಂಡು ಗಂಗೆ ಮುಗಿಸ್ಕೊಂಡು ಇವೆಲ್ಲ ಓಡುತ್ತೆ. ಇರ್ಲಿ, 60,000 ಮಕ್ಕಳ ವಿಷಯ ಬೇಡ. ಈಗ ನಾನಿಲ್ಲಿ ನಂದಿನಿ ವಿಷಯ ಹೇಳ್ತಾ ಇದ್ದೆ. ಇವನು ದಿಲೀಪ ಓಪನಿಂಗ್ ಬ್ಯಾಟ್ಸ್ಮನ್ ತರ ಬರ್ತಾನೆ ಇವನು. ಈ ನಂದಿನಿ ಪ್ರೀತಿಯಿಂದ ಭಕ್ತಿಯಿಂದ ಅದನ್ನ ಸೇವಿಸಿದ್ರೆ ಮಕ್ಕಳಾಗತ್ತೆ ಅಂತ ಕುಲಗುರು ಹೇಳಿದ್ದಾರೆ. ಹಾಗೆ ಮಾಡ್ತಾನೆ ಪಾಪ, ಒಳ್ಳೆಯವನು ದಿಲೀಪ. ಒಂದಿನ ಕಾಡಲ್ಲಿ ನಂದಿನಿ ಮೇಯ್ತಾ ಇರುತ್ತೆ. ಅರಮನೆಯಲ್ಲಿ ಎಲ್ಲ ಸೌಲಭ್ಯ ಇದ್ದು ಕಾಡಿಗೆ ಯಾಕೋಯ್ತು ನಂದಿನಿ ಮೇಯಕ್ಕೆ ಅಂತ ನಂಗೂ ಗೊತ್ತಿಲ್ಲ, ಕಾಳಿದಾಸಗೂ ಗೊತ್ತಿಲ್ಲ. ಅದ್ರ ಜೊತೆಗೆ ರಾಜನೂ ಹೋಗಿರ್ತಾನೆ ಅಂತ ಅಲ್ಲಿ ಬರುತ್ತೆ. ನಂದಿನಿ ಕಾಡಲ್ಲಿ ಮೇಯ್ತಾ ಇದೆ. ಆಗ ದಿಢೀರಂತ ಒಂದು ಸಿಂಹ, ಹಸಿದ ಸಿಂಹ, ದೊಡ್ಡ ವ್ಯಾಘ್ರ, ಇಂದೆನಿಕೆ ಆಹಾರ ಸಿಕ್ಕಿತು ಅಂತ ಕೂಗ್ಕೊಂಡು ನಂದಿನಿ ಮೇಲೆ ಹಾರಕ್ಕೆ ಬರುತ್ತೆ. ನಂದಿನಿ ತಪ್ಪಿಸ್ಕೊಂಡು ಓಡುತ್ತೆ. ಸಿಂಹಗಳಿಗೆ, ಹಸು ಎಮ್ಮೆಗಳು ಅಂದ್ರೆ ಬಹಳ ಒಳ್ಳೆ ಆಹಾರ. ಒಳ್ಳೆ ಚೇಸ್ ಸೀನಲ್ಲಿ ಇಡ್ತೀವಿ. ಚೇಸ್ ಮಾಡಿ ಮಾಡಿ ಅಷ್ಟಲ್ಲಿದ್ದ ರಾಜ ಬಂದು ಬಾಣ ಹೂಡಿ ಸಿಂಹಕ್ಕೆ ಹೇಳ್ತಾನೆ. ಆ ಕಾಲದಲ್ಲಿ ಸಿಂಹ, ಎಲ್ಲಾರು ಎಮ್ಮೆ ಹಸು ಎಲ್ಲ ಮಾತಾಡ್ತಾ ಇದ್ದಾಗ, ಈಗ ನಾವು ಜಾಸ್ತಿ ಮಾತಾಡೋದ್ರಿಂದ ಅವೆಲ್ಲ ನಿಲ್ಸ್ಬಿಟ್ಟಿವೆ ಮಾತುಗಳನ್ನ. ಏಯ್ ಸಿಂಹ, ನಂದಿನಿ ಸುದ್ದಿಗೆ ಹೋಗ್ಬೇಡ ನೀನು, ಅದು ನನ್ನ ದೇವತೆ, ಅದನ್ನೇನಾದ್ರೂ ನೀನ್ ಮುಟ್ಟಿದ್ರೆ ನೀನ್ ಕೊಂದಾಗ್ತೀನಿ ಅಂತ ಬಾಣ ಹೂಡ್ತಾನೆ. ಆಗ ಸಿಂಹ ಹೇಳುತ್ತೆ, ಹೇ ರಾಜ, ಎಂತವನ್ ನೀನು? ನಾನು ಯಾರು? ಪಾರ್ವತಿ ವಾಹನ ನಾನೇ, ಶಿವನ ಸೇವಕ ನಾನೇ. ನನ್ನ ಆಹಾರನೇ ಹಸು ಎಮ್ಮೆಗಳು. ನಂಗೆ ತುಂಬಾ ತುಂಬಾ ಹಸಿವಾಗ್ತಾ ಇದೆ. ಅಕಸ್ಮಾತ್ ಕಣ್ಣಿಗೆ ಬಿತ್ತು ಹಸು. ಈ ಹಸು ತಡ್ಕೊಳಕ್ ಆಗ್ತಿಲ್ಲ, ಶುಗರ್ ಲೆವೆಲ್ ಇಳಿತಾ ಇದೆ, ನಾನ್ ತಿನ್ಲೇಬೇಕು ಅಂತ ಮತ್ತೆ ಹಾರಕ್ ಹೋಗುತ್ತೆ. ಆಗ ಇವ್ನು ಹೇಳ್ತಾರೆ, ಅಷ್ಟು ನಿನಗೆ ಪ್ರಾಬ್ಲಮ್ ಇದ್ರೆ ನಂದಿನಿ ಸುದ್ದಿಗೆ ಹೋಗ್ಬೇಡ, ನನ್ನ ತಿನ್ನು. ಗಾಬರಿ ಆಗ್ಬಿಡುತ್ತೆ. ನಂದಿನಿಗೂ ಗಾಬರಿ ಆಗುತ್ತೆ, ಸಿಂಹಕ್ಕೂ ಗಾಬರಿ ಆಗುತ್ತೆ. ಅಂತಾನೆ, ಹೌದು ನನ್ನ ತಿನ್ನು ಅಂದಾಗ ಸಿಂಹ ರಾಜನ ಮೇಲೆ ಹಾರುತ್ತೆ. ಧೈರ್ಯವಾಗಿ ನಿಂತಿರ್ತಾನೆ. ಅದೃಶ್ಯವಾಗುತ್ತೆ. ಅವ್ನು ಟೆಸ್ಟ್ ಮಾಡಕ್ಕೆ ಈ ಸೀನ್ ಇಟ್ಟಿದ್ದಾರೆ ಅಂತ ಆಮೇಲೆ ಗೊತ್ತಾಗುತ್ತೆ ನಮ್ಗೆ. ಆಯ್ತು, ಅಲ್ಲಿಗೆ ನಂದಿನಿಯಿಂದ ಮಗು ಆಯ್ತು. ಇಡೀ ಕಾಳಿದಾಸ ಬರೆದ ಪುತ್ರೋತ್ಸವ ಅಂತಕ್ಕಂಥ ಹೊಸ ಕಾನ್ಸೆಪ್ಟ್ ನಾನು ಬರ್ತಾ ಇದ್ದೀನಿ. ಅದಕ್ಕೆ ಈ ಒಂದು ಪ್ರಿಲ್ಯೂಡ್ ಕೊಟ್ಟೆ. ಅಪರೂಪಕ್ ಮಗು ಆಗ್ಬಿಟ್ಟಾಗ ಹೆಂಗೆ ಅದು, ಅಪರೂಪಕ್ ಮಂತ್ರಿಗಳಾದಾಗ ಖುಷಿ ಪಡ್ತೀವಲ್ಲ, ಹಂಗೆ ಬಹಳ ಖುಷಿ ಆಗ್ಬಿಡುತ್ತೆ. ಈ ಕದಂಬೋತ್ಸವ ಮಾಡಿದಾಗೆ, ಹಂಪೆ ಉತ್ಸವ ಮಾಡಿದಾಗೆ ಪುತ್ರೋತ್ಸವ ಅಂತ, ಇದು ಕಾಳಿದಾಸನ ಕಲ್ಪನೆ. ಕಾಳಿದಾಸ ಮಾಡಿಸ್ತಾನೆ, ಪುತ್ರೋತ್ಸವವನ್ನ ಮಾಡ್ತಾನೆ. ಯಾರು? ದಿಲೀಪ ಮಾಡ್ತಾನೆ. ಆ ಇಡೀ ನಗರಕ್ಕೆ ನಗರಾನೇ, ಇಡೀ ದೇಶಾನೇ, ಇಡೀ ಆ ಏರಿಯಾನೇ ಅವತ್ತು ಸಂತೋಷವಾಗಿರ್ಬೇಕು, ಪುತ್ರೋತ್ಸವದ ಸಂಭ್ರಮದಲ್ಲಿರ್ಬೇಕು ಅಂತ ಅನೌನ್ಸ್ ಆಗುತ್ತೆ. ಅವತ್ತೇನಾದ್ರೂ ಅನೌನ್ಸ್ ಮಾಡ್ಬೇಕಲ್ಲ. ಇದು ಕಾಳಿದಾಸನ ಮಾತುಗಳನ್ನ ಹೇಳೋದು. ಮುಂದೆ ಸಾಮಾನ್ಯವಾಗಿ ಆಗಸ್ಟ್ 15ನೇ ತಾರೀಕು ಆ ಸಂಭ್ರಮಾಚರಣೆಯಲ್ಲಿ ನಾವೇನ್ ಮಾಡ್ತೀವಿ, ಸನ್ನಡತೆಯ 25 ಕೈದಿಗಳನ್ನ ಬಿಟ್ಟುಬಿಡಿ ಜೈಲಿಂದ ಆಚೆಗೆ ಅಂತ ಕಳಿಸ್ಬಿಡ್ತೀವಿ. ಜನವರಿ 26ಕ್ಕೆ ಅದ್ರಲ್ಲಿ ಒಂದು 10 ಜನ ವಾಪಸ್ ಬರ್ತಾರೆ, ಅದು ಬೇರೆ ವಿಷಯ. ಇಲ್ಲಿ ಕೂಡ ದಿಲೀಪ ಕೈದಿಗಳನ್ನ ಆಚೆ ಕಡೆ ಬಿಡಿ ಅಂತ ಹೇಳಕ್ ಆಗಲ್ಲ ಅಂತಾನೆ ಇವನು, ನಮ್ಗೆ ಕಾಳಿದಾಸ. ಯಾಕೆ ಅಂತಂದ್ರೆ ಅಲ್ಲಿ ಜೈಲು ಇಲ್ಲ, ಕೈದಿಗಳು ಇಲ್ಲ, ಪಾಪ ಏನ್ ಬಿಡಿಸ್ತಾನ ಅವನು. ಅಂದ್ರೆ ಎಷ್ಟು ಚೆನ್ನಾಗಿತ್ತು ಊರು, ಆತನ ಆಳ್ವಿಕೆ ಅಂತಕ್ಕಂಥದ್ದು ಪರೋಕ್ಷವಾಗಿ ತರ್ತಕ್ಕಂಥ ಜಾಣತನ ಕಾಳಿದಾಸ ತೋರಿಸಿರೋದು ಒಂದು ಪದ್ಯದಲ್ಲಿ ಅದು ಬರುತ್ತೆ. ಅದು ಪದ್ಯ ಅಂದ್ರೆ ಅದು ನಾವು ಸಮಯತಸ್ತಸ್ಯ ಬಭೂವ ರಕ್ಷಿತು ವಿಸರ್ಜಯತ್ಯಂ ಸುತ ಜನ್ಮ ಹರ್ಷಿತ. ಮಗ ಹುಟ್ಟಿರೋವಾಗ ಬಿಡಕ್ಕೆ 20ನೇ ಪದ್ಯ ರಘುವಂಶದಲ್ಲಿ 3ನೇ ಕ್ಯಾಂಟೋ ಅಲ್ಲಿ ಇದು ಬರುತ್ತೆ. ಇದು ಬಹಳ ಚೆನ್ನಾಗಿ ಬರುತ್ತೆ. ಇದು ಬಿಡಕ್ಕೆ ಆಗ್ತಾ ಇಲ್ಲ ಅಂತ ಇಂತ ಚಮತ್ಕಾರ ವಾಕ್ಯಗಳು ನೋಡ್ತೀವಿ. ಆದ್ರಿಂದ ನಾ ಹೇಳೋದು, ಸಾಗರಕ್ಕೆ ಸಾಗರವೇ ಹೋಲಿಕೆ ಅಂದಾಗೆ ಕಾಳಿದಾಸನೇ ಹೋಲಿಕೆ. ಅವನ ಕವಿಗಳ ಕಾಲದ ಎಷ್ಟ್ ಜನ ಕವಿಗಳಿದ್ರು ಇವನ್ ಲೆವೆಲ್ ಅವರು ಅಂತ ಪಟ್ಟಿ ಮಾಡಕ್ಕೆ ಅಂತ ವಿದ್ವಾಂಸರು ಹೊರಡ್ತಾರೆ, ಬೆರಳೆಣಿಸ್ತಾರೆ. ಇದು ನೀವು ಕೇಳಿರೋ ಪದ್ಯನೇ. ಪುರಾ ಕವೀನಾಂ ಗಣನಾ ಪ್ರಸಂಗೆ
ಕನಿಷ್ಠಿಕಾಧಿಷ್ಠಿತ ಕಾಳಿದಾಸ ಅದ್ಯಾಪಿ ತತ್ತುಲ್ಯ ಕವೇರ ಭಾವಾತ್ ಅನಾಮಿಕ ಸಾರ್ಥವತಿ ಬಭುವ. ಅಂದ್ರೆ ಪುರಾ ಕವಿ, ನಮ್ಮ ಹಳೆಯ ಕವಿಗಳನ್ನ ಎಣಿಸ್ಬೇಕು, ಎಣಿಸುವಂತ ಪ್ರಸಂಗದಲ್ಲಿ ಆಯ್ತು ಕಾಳಿದಾಸ ನಂಬರ್ 1 ಅಂತ ಈ ಕನಿಷ್ಠ ಕಾವ್ಯಾಂ ನಮಃ ಅಂತ ಕನಿಷ್ಠ ಬೆರಳಿನ ಮೇಲೆ ಬೆರಳಿಟ್ರು, ಒಂದಾಯ್ತು. ಎರಡನೇದು ಅಂತಾರೆ, ಎರಡನೆಯ ಕವಿ ಸಿಗದೇ ಇಲ್ಲ ಅವರಿಗೆ, ಹೀಗಾಗಿ ಕವಿನೇ ಇಲ್ಲ, ಅನಾಮಿಕ ಅಂತ ಎರಡನೇ ಬೆರಳಿಗೆ ಅನಾಮಿಕ ಮಾಡ್ಬಿಡ್ತಾರೆ, ಗೊತ್ತಿಲ್ಲದೆ ಇರತಕ್ಕಂಥವ್ರು ಅಂತ. ಪಾಪ ಅನ್ಯಾಯವಾಗಿ ಬೆರಳು ಇವತ್ತು ಅನಾಮಿಕ ಅಂತ ಅನ್ಸಿದೆ. ಅಂದ್ರೆ ಕಾಳಿದಾಸನ ಲೆವೆಲ್ಗೆ ಇದ್ದ ಕವಿ ಅವತ್ತು ಇಲ್ಲ, ಇವತ್ತು ಇಲ್ಲ. ಇದನ್ನ ಹೇಳಕ್ಕೆ ಈ ಒಂದು ಶ್ಲೋಕವನ್ನ ಎಲ್ರು ಕೋಟ್ ಮಾಡ್ತಾರೆ. ಇನ್ನು ರಘುವಂಶ ಕ್ಯಾಂಟೋ 14 ಅಂತೂ ಅದನ್ನು ಓದ್ದವರೇ ಇಲ್ಲ, ಸಿಕ್ಕಾಪಟ್ಟೆ ಜನಪ್ರಿಯ ಅದು. ಯಾಕೆ ಈ 14ನೇ ಸರ್ಗ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ಅದ್ರಲ್ಲಿ ಹೆಂಡತಿನ ಬಿಡುವಂತ ಪ್ರಸಂಗ ಪ್ರಮುಖವಾಗಿ ಬರುತ್ತೆ. ಅಯ್ಯೋ ಪಾಪ ಅಂತ ನೋಡೋರು, ಕಡೆಗೂ ಬಿಟ್ನಾ ಅಂತ ಕೆಲವರು, ಆಮೇಲೆ ಏನಾಯ್ತು ಅಂತ ಕೆಲವರು. ಈ ಸರ್ಗದಲ್ಲಂತೂ ಏನು ನವರಸಗಳು ಆಗಿರ್ಲಿಲ್ಲ. ಎಂಟೆ ಇದ್ದಿದ್ದಾಗ ಭರ್ತಮುನಿ ಹೇಳಿದ್ದು ಎಲ್ಲ ಸಿಕ್ಕಾಪಟ್ಟೆ ಪ್ರತಿಯೊಂದೂನು ತನ್ನದೇ ಆದ ಒಂದು ಲೆವೆಲ್ ಅಲ್ಲಿ ನಮ್ಮನ್ನು ರಂಜಿಸುತ್ತೆ. ಅದು ರಘುವಂಶ, ಅದು 14ನೇ ಚಾಪ್ಟರ್. ರಾವಣ ಹತ ಆದ, 14 ವರ್ಷಗಳ ಕಾಲ ಸೀತೆ ಅನುಭವಿಸಿ, ಕಷ್ಟ ಅನುಭವಿಸಿ, ಕಡೆಗೂ ರಾಮನ ಅರಮನೆಗೆ ಬಂದು ಸೇರಿದ್ಲು. ಖುಷಿಯಾಗಿದ್ದಾರೆ, ಆನಂದವಾಗಿದ್ದಾರೆ. ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾನೆ ಕಾಳಿದಾಸ. ಎಲ್ಲರೂ ಸಂತೋಷವಾಗಿದ್ದಾರೆ. ಶ್ರೀರಾಮ ತನ್ನ ಹೆಂಡತಿ ಸೀತೆ ಜೊತೆಲಿ ಏಕಾಂತದಲ್ಲಿದ್ದಾನೆ. ಆ ಏಕಾಂತದಲ್ಲಿರ್ತಕ್ಕಂಥ ಸೀನ್ನ ದೃಶ್ಯವನ್ನ ಕಣ್ಣಿಗೆ ಕಟ್ಟೋ ಹಾಗೆ ಕಾಳಿದಾಸ ಮಾಡ್ತಾರೆ ಪದ್ಯಗಳಲ್ಲಿ. ಅದರಲ್ಲಿ 14ನೇ ಕ್ಯಾಂಟೋ 27ನೇ ಪದ್ಯ ನೆನಪಾಗ್ತಿದೆ. ತಾಮಂಕಮಾರೋಪ್ಯ ಕೃಶಾಂಗಯಷ್ಟಿಂ ವರ್ಣಾಂತರಾಕ್ರಾಂತ ಪಯೋದರಾಗ್ರಾಮ್ ಅಂತ ಬರುತ್ತೆ. ಅದು ತುಂಬಾ ರೊಮ್ಯಾಂಟಿಕ್ ಆಗಿದೆ ಪದ್ಯ. ಸೀತೆಯನ್ನ ಪ್ರೈವೇಟ್ ಆಗಿ ತನ್ನ ರೂಮ್ ಅಲ್ಲಿ ಕೂರಿಸ್ಕೊಂಡು, ಸೀತೆಯನ್ನ ರಾಮನ್ ತಾಮಂಕಮಾರೋಪ್ಯ ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು, ಕೃಶಾಂಗ ಎಷ್ಟಿಂ ಕೃಶಾಂಗ ಆಗಿ ತೊಳೆ ಕಟ್ಗೆ ತರ ಆಗ್ಬಿಟ್ಟಿದ್ಲು ಅವಳು, ಬೆಳ್ಬೆಳಿಗ್ಗೆ ಬಿಳ್ಸ್ಕೊಂಡಿದ್ಲು. ಆಮೇಲೆ ಹೊಟ್ಟೆ ಮಾತ್ರ ಒಂಚೂರು ಮುಂದೆ ಬಂದಂಗಾಗಿತ್ತು. ಆಕೆ ಹೇಳದೇನೆ ಆಕೆ ಗರ್ಭಿಣಿ ಅನ್ನೋದನ್ನ ರಾಮ ಗ್ರಹಿಸಿದ ಅಂತ ಕಾಳಿದಾಸ ಹೇಳ್ತಾರೆ. ಅಂದ್ರೆ ಬಹಳ ರೊಮ್ಯಾಂಟಿಕ್ ಸೀನು. ಸೀತೆಗಿದಾಗತ್ತೆ, ಸೀತೆ ಹೌದಾ ಅಂದಾಗ ಸೀತೆ ಎಸ್ ಅಂತಾಳೆ, ರಾಮನಿಗೆ ಆನಂದ ಆಗತ್ತೆ. ಯಾಕೆಂದ್ರೆ ರಾವಣನ ಹತನಾದ ಮೇಲೆ ಆನಂದವಾಗಿ ಕಳೀತಾ ಇರುತ್ತ ಕಾಲ ಇದು, ರಾಮರಾಜ್ಯ. ಎಂತ ಆನಂದ ಅಂದ್ರೆ ಎಲ್ಲೆಲ್ಲೂ ಆನಂದ. ಅಂತ ಟೈಮಲ್ಲಿ ಏನ್ ಆಸೆ ಕೇಳ್ತಾನೆ, ಏನು ಬಯಕೆ? ಹುಣಸೆಕಾಯ ಅಂದ್ರೆ ಇಲ್ಲ, ಮಾವಿನಕಾಯ ಅಲ್ಲ, ನಾನು ಅಲ್ಲೇ ಹೋಗ್ತೀನಿ, ಅರಣ್ಯಕ್ಕೆ ಹೋಗ್ತೀನಿ, ಅಲ್ಲಿ ಹುಣಸೆಕಾಯಿ ಮಾವಿನಕಾಯಿ ಎಲ್ಲ ಸಿಗುತ್ತೆ, ಋಷಿ ಮುನಿಗಳು ಸಿಗ್ತಾರೆ, ತಾಪಸಿಗಳು ಸಿಗ್ತಾರೆ, ಮಕ್ಕಳು ಸಿಗುತ್ತವೆ ಅಲ್ಲಿ. ಸೊ ಅಲ್ಲೇ ಇದ್ದು ನಾನೊಂದು ರೌಂಡ್ ಹಾಕೊಂಡ್ ಬರ್ತೀನಿ ಅಂತ ಫಾರೆಸ್ಟ್ ವಿಸಿಟ್ಗೆ ಆಕೆ ತನ್ನ ಆಸೆಯನ್ನು ತೋಡ್ಕೊಳ್ತಾಳೆ. ಆಗ ರಾಮ ಸಂತೋಷ, ಅಷ್ಟೇ ತಾನೇ, ಕಾಡಿಗೆ ಹೋಗ್ಬೇಕಾ ನೀನು? ಆಯ್ತು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಇದು ನೋಡಿ ಅದು ಹೆಂಗೆ ಮ್ಯಾಚ್ ಆಗುತ್ತೋ ಅನ್ನೋ ಗೊತ್ತಿಲ್ಲ. ಮುಂದಿನ 1-2 ಶ್ಲೋಕಗಳಲ್ಲಿ ಅದೆಂತಹ ಸುದ್ದಿ ಬರುತ್ತೆ ಅಂದ್ರೆ, ಯಾವನೋ ಮಾತಾಡ್ದ, ಒಬ್ಬ ಮಾತಾಡೋದು, ಅದೂನು ಸರಿ ಇಲ್ಲ, ಸೀತೆ ರಾವಣನ ಮನೆಯಲ್ಲಿದ್ದವಳು ಅಂದು ಬಿಟ್ಟ ಅವನು. ಲೂಸ್ ಟಾಕ್. ಇಡೀ ಅಯೋಧ್ಯೆಯಲ್ಲಿ ಒಬ್ನೇ ಮಾತಾಡಿದ್ದು. ಆದರೆ ರಾಮ ಒಬ್ಬ ಪ್ರಜೆಗೂ ಕೂಡ ಬೆಲೆ ಕೊಡ್ತಿದ್ದ, ಅವನ ಮಾತನ್ನು ಸ್ವೀಕರಿಸ್ತಾ ಇದ್ದ. ಅದಕ್ಕೆ ಅವನ ರಾಮ ಅಂತ ನಾವು ಕರೆಯೋದು. ಯಾವನೋ ಒಬ್ಬ ಮಾತಾಡ್ದ, EVM ಮಿಷಿನ್ಗಳು ಸರಿ ಇಲ್ಲ, ಯಾವನೋ ಒಬ್ಬ ಹೇಳ್ತಾನೆ, ಅದನ್ನೂ ಸ್ವೀಕರಿಸ್ತಾರೆ. ಹೀಗೆ ರಾಮ ಅವನ ಮಾತನ್ನ ಸ್ವೀಕರಿಸಿ ಸೀತಾ ಪರಿತ್ಯಾಗದ ಚಾಪ್ಟರ್ಗೆ ಹೋಗ್ತಾರೆ. ಇದಂತೂ ಇಲ್ಲಿಂದ ಆಚೆ ಕೆಲವಂತೂ ಅಳು ಬಂದ್ಬಿಡುತ್ತೆ. ಅಷ್ಟು ಅದ್ಭುತವಾದ ಉಪಮಾನ ಉಪಮೇಯಗಳನ್ನ ಕೊಟ್ಕೊಂಡು ಏನು ಸರಳವಾದ ಪದ್ಯವನ್ನ ಹೆಂಗೆ ನಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾರೆ ಕಾಳಿದಾಸ ಅಂದ್ರೆ ಗ್ರೇಟ್ ಕಾಳಿದಾಸ. ಅದಕ್ಕೆ ನಮ್ಗ ಕಾಳಿದಾಸ ಇಷ್ಟ ಆಗೋದು. ಆ ವಿಷಯ ಬಂದು
ಭಟ್ರು ಹೇಳ್ತಾರೆ, ಹೇಳಿ ಪರವಾಗಿಲ್ಲ, ಇಲ್ಲ ಮಹಾರಾಜರೇ ಬೇಡ, ಅದು ಹೇಳಿ ಜನ ಏನಂತಿದ್ದಾರೆ ಅಂದಾಗ, ಈ ತರ ಸೀತೆ ಇನ್ನೊಂದು ಮನೆಯಲ್ಲಿ ಇದ್ದು ಬಂದವಳು ಅಂತ ಹೇಳಿದಾಗ ಆತನ ಏನಾಗಿರ್ಬೋದು, ಅಲ್ಲಿ ಬರುವಂತ ಉಪಮಾನಗಳೆಲ್ಲ ನಾವು ಗಮನಿಸ್ಬೇಕು. ಅಯೋಗನೇನಾಯ ಇವಾಭಿ ತಪ್ತಂ ವೈದೇಹಿ ಬಂಧೋಹೋ ಹೃದಯಂ ವಿಭದ್ರೆ. ಪದಗಳು ಬಳಸೋದು ನೋಡಿ ಅವನು. ಒಂದು ಕಾದ ಕಬ್ಬಿಣದನ್ನ ಭಾರವಾದ ಹ್ಯಾಮರ್ ನಿಂದ ಹೊಡೆದ್ರೆ ಹೆಂಗಾಗುತ್ತೋ ಆ ರೀತಿಯಲ್ಲಿ ವೈದೇಹಿ ಬಂಧೋಹೋ, ವೈದೇಹಿಯ ಬಂಧುವಿನ ಹೃದಯ ವಿದದ್ರೆ ಚೂರ್ ಚೂರಾಯ್ತು ಅಂತ. ರಾಮನಲ್ಲಿದ್ದಿದ್ದು ಸೀತೆಯ ಹೃದಯ, ವೈದೇಹಿ ಹೃದಯ. ಸೊ ಅದು ಆ ಪದ ನೋಡಿ, ರಾಮನ ಹೃದಯ ಅಂತ ಹೇಳಲಿಲ್ಲ ಅವರು. ಹೀಗೆ ಹೃದಯ ಒಡೆದೋಗುತ್ತೆ, ಆಮೇಲೆ ಇನ್ನು ಏನೇನೋ ಬರುತ್ತೆ, ಇದನ್ನ ತಡ್ಕೊಳಕ್ಕಾಗಲ್ಲ ಅಂತ ಒದ್ದಾಡ್ತಾನೆ. ಇನ್ನು ಅನೇಕ ಶ್ಲೋಕಗಳಲ್ಲಿ ಬರುತ್ತೆ. ಸೀತಾ ಪರಿತ್ಯಾಗಕ್ಕೆ ಸಿದ್ಧತೆ ನಡೆಯುತ್ತೆ. ಇಲ್ಲಿ ಅಳು ಇದೆ, ಆತಂಕ ಇದೆ, ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಕತೆ ಗೊತ್ತಿದೆ ನಮಗೆ ಕತೆ ಗೊತ್ತಿದ್ರು ಕೂಡ ಹೆಂಗ್ ನಡೆಸ್ಕೊಂಡು ಹೋಗ್ತಾರೆ, ಹೆಂಗ್ ದುಡಿಸ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಆ ಶೈಲಿ, ಆ ಉಪಮಾನ, ಅಣ್ಣ ತಮ್ಮಂದಿರ ಮಧ್ಯೆ ವಿಷಯ ಗೊತ್ತಾಗ್ಬಾರ್ದು ಅಂತ ಲಕ್ಷ್ಮಣನ ಪ್ರೈವೇಟ್ ಆಗಿ ಕರೆದು, ಕಾಳಿದಾಸನ ಪದ್ಯದಲ್ಲಿದೆ ಇದು, ಲಕ್ಷ್ಮಣನ್ ಮಾತ್ರ ತಿಳಿಸ್ತಾನೆ, ಸೀತೆಯನ್ನು ತಗೊಂಡು ಕಾಡಲ್ಲಿ ಬಿಟ್ಟು ಬಾ ಕೇಳಿದಾಳೆ ಅಂತ. ನೋಡಿ ಹೇಗಿದೆ, ಎಂತ ಇದಲ್ಲ. ಅಣ್ಣನ ಮಾತು ಮೀರೋಂಗಿಲ್ಲ, ತಾಯಿ ಸೀತೆಯನ್ನು ಬಿಡೋಂಗಿಲ್ಲ, ಕಾಡಲ್ಲಿ ಬಿಟ್ಟು ಬಂದು ಬಿಡೋದಂತೆ ವಾಪಸ್. ಹೆಂಗೆ, ಎಷ್ಟು ನಿರ್ದಯವಾದ ಒಂದು ಕಠಿಣವಾದ ನಿರ್ಧಾರ ಇದು ಅಂದ್ರೆ ಅಯ್ಯೋ ಅನ್ಸುತ್ತೆ ನಿಜವಾಗ್ಲು. ಏನ್ ತಪ್ಪು ಮಾಡಿದ್ದಾಳೆ. ಅದೊಂದು ಪದ್ಯ ಬರುತ್ತೆ, ಏನ್ ಚೆನ್ನಾಗಿ ಬರುತ್ತೆ ಅಂದ್ರೆ ಪರ್ಸಾನಿಫಿಕೇಶನ್ಗೆ ಎಕ್ಸಲೆಂಟ್ ಪದ್ಯ ಅಂದ್ರೆ ಇದೆ. ಬೇಕಾದಷ್ಟಿದೆ, ಸಂದರ್ಭ ಬಂತು ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಗುರೋರ್ ನಿಯೋಗ ತ್ವನಿತಾಂ ಮನಾಂತೆ ಸಾಧ್ವಿಂ ಸುಮಿತ್ರ ತನಯೋ ವಿಹಾಸ್ಯನ್ ಅವಾರ್ಯತಾ ಇವ ಉತ್ತಿತ ವೀಚಿ ಹಸ್ತೈಹಿ ಜನ್ನೋದ್ದುಹಿತ್ರ ಸ್ಥಿತೆಯ ಪುರಸ್ತಾತ್ ಅಂತ ಅಲ್ಲೊಂದು ಪದ್ಯ ಇದೆ. ಗುರೋರ್ ನಿಯೋಗಾತ್ ಅಂದ್ರೆ ಗುರು ಅಂದ್ರೆ ಇಲ್ಲ ಅಣ್ಣ, ಅಣ್ಣನ ಆಜ್ಞೆಯಂತೆ ವನಿತಾಂವನಾಂತೆ ಸಾಧ್ವಿಂ ಸಾಧ್ವಿಯಾದ ಸೀತೆಯನ್ನ ಕಾಡಲ್ಲಿ ಬಿಟ್ಟು ಬರಕ್ಕೆ ಸುಮಿತ್ರ ತನಯ ಅವನು ಹೊರಟಾಗ ದೋಣಿ, ಇಲ್ಲಿಂದ ಚಾರಿಯಟ್ಟಲ್ಲಿ ಹೋಗ್ತಾರೆ, ಆಮೇಲೆ ಗಂಗಾ ನದಿ ದಾಟ್ಸಕ್ಕೆ ಅಂತ ದೋಣಿಯಲ್ಲಿ ಹೋಗ್ಬೇಕಾಗತ್ತೆ. ಹಾಗೆಲ್ಲ ಸಿಂಪಲ್ ಆದ ದೋಣಿಗಳು ಹುಟ್ಟಾಕೊಂಡು ಹೋಗೋದು, ವಿಷಯ ಗೊತ್ತಾಗ್ಬಾರ್ದು ಅಂತ. ಆ ಕಡೆ ಲಕ್ಷ್ಮಣ, ಈ ಕಡೆ ಸೀತೆ, ಇಬ್ರೇ ದೋಣಿಯಲ್ಲಿ ಇಬ್ರೇ ಇದ್ದಾರೆ. ಕಲ್ಪನೆ ಮಾಡ್ಕೊಳ್ಳಿ ಅದನ್ನ. ಸರಿ, ಸೀತೆ ಗಂಗಾ ನದಿಯಲ್ಲಿ ಪ್ರವಾಹ ಮಾಡ್ತಾ ಇದ್ದಾಳೆ, ಪ್ರವಾಸ ಹೊರಟಿದ್ದಾಳೆ. ಆ ಕಡೆ ಹೋಗ್ಬೇಕು, ಕಾಡಿನ ಕಡೆ ಹೋಗ್ಬೇಕು, ಕಾಡ್ ನೋಡಕ್ಕೆ ಅಂತ ಹೋಗ್ತಾ ಇರೋದು. ಅಲ್ಲಿ ಬಿಟ್ಬಿಟ್ಟು ಬರ್ಬೇಕು ಲಕ್ಷ್ಮಣ. ಸೀತೆ ಮನಸ್ಸಲ್ಲಿ ಎಷ್ಟು ಖುಷಿ ಇದೆ ಅಂದ್ರೆ ಆನಂದದ ತುತ್ತ ತುದಿ. ನಮ್ಮ ಆರ್ಯಪುತ್ರನ ಹೇಳಿದ್ದನ್ನು ಒಪ್ಪಿದ್ದಾರೆ, ನಾನು ಹೇಳಿದಂತೆ ಕಾಡನ್ನು ವಿಸಿಟ್ ಮಾಡಕ್ ಅವಕಾಶ ಕೊಟ್ಟಿದ್ದಾರೆ ಅಂತ ಆನಂದವಾಗಿ ಕಾಡಲ್ಲಿ ಎಲ್ಲೆಲ್ಲಿ ಯಾರನ್ನ ನೋಡ್ಬೋದು, ಅಲಿಬಹುದು, ಆ ಋಷಿ ಮಕ್ಕಳನ್ನೆಲ್ಲ ಹೆಂಗ್ ನೋಡ್ಬೋದು, ಋಷಿ ಪತ್ನಿಯರನ್ನ ಹೆಂಗ್ ನೋಡ್ಬೋದು, ಏನೇನ್ ಆಶೀರ್ವಾದ ಪಡಿಬಹುದು, ಹೇಗೂ ನಂಗೆ 3 ತಿಂಗಳಾಗಿದೆ. ಈ ಆನಂದದ ಪರಮಾವಧಿಯಲ್ಲಿ ಸೀತೆ ಇದ್ದಾಳೆ ಒಂದ್ ತುದಿಯಲ್ಲಿ, ಇನ್ನೊಂದು ತುದಿಯಲ್ಲಿ ಲಕ್ಷ್ಮಣ ಇದ್ದಾನೆ. ಯಾಕಂದ್ರೆ ಬೋಟ್ ಅಲ್ಲಿ ಬೇರೆ ಬೇರೆ ತುದಿಯಲ್ಲಿ ಕುತ್ಕೋಬೇಕು, ಒಂದೇ ಕಡೆ ಕೂತ್ರೆ ಭಾರ ಅಡ್ಜಸ್ಟ್ ಆಗಲ್ಲ. ಇನ್ನೊಂದು ತುದಿಯಲ್ಲಿ ಲಕ್ಷ್ಮಣ, ಇದು ಉಲ್ಟಾ ವಾಪಸ್ಸು ಅಂದ್ರೆ ದುಃಖದ ಪರಮಾವಧಿ ಏನೂ ತಪ್ಪು ಮಾಡದ ಈ ತಾಯಿಯನ್ನು ತಗೊಂಡೋಗಿ ಹುಲಿ, ಚಿರತೆ, ಕರಡಿಗಳ ನಡುವೆ ಬಿಟ್ಟು ಬಂದ್ರೆ ಆಕೆ ಉಳಿತಾಳ ಅಲ್ಲಿ? ನಾನು ಮಾಡ್ತಿರೋ ಸರಿಯಾ? ಲಕ್ಷ್ಮಣನ್ಗೆ ದುಃಖ ತಡೆಯಕ್ಕಾಗ್ತಾ ಇಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೀತೆಗೆ ಆನಂದದಿಂದ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈ ರೀತಿಯಾಗಿ ಒಂದೇ ಬೋಟಲ್ಲಿ 2 ಪಾತ್ರಗಳ ಭಿನ್ನ ಪಾತ್ರಗಳ ಮುಖಾಂತರ ಭಿನ್ನ ರಸಗಳನ್ನ ಏಕಕಾಲಕ್ಕೆ ಕೊಡತಕ್ಕಂತ ಶಕ್ತಿ ಇರೋದು ಕೇವಲ ಕಾಳಿದಾಸನಿಗೆ ಮಾತ್ರ. ಅಂತಹ ಕಾಳಿದಾಸ ಅದನ್ನ ಹಂಗೇ ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಸಾಕಷ್ಟು ಪದ್ಯಗಳಲ್ಲಿ ಬರುತ್ತೆ, ಸಾಧ್ವಿಂ ವನಿತಾಂ, ಸಾಧ್ವಿಯಾದ ಸೀತೆಯನ್ನ ವನಾಂತೆ ವಿಹಾಸ್ಯನ್, ಕಾಡಲ್ಲಿ ಬಿಡೋಣ ಅಂತ ಹೊರಟಾಗಿ ಏನಾಗುತ್ತೆ ಅಂದ್ರೆ ಪರ್ಸಾನಿಫಿಕೇಶನ್ ಅಂತ ಆಗ್ಲೇ ನಾನು ನಿಮ್ಗೆ ಹೇಳಿದೆ. ಗಂಗಾ ನದಿನ ಪರ್ಸಾನಿಫೈ ಮಾಡ್ತಾರೆ ಕವಿ. ನದಿ ಅಪೋಸ್ ಮಾಡುತ್ತೆ, ಅಲ್ಲಿ ಅಪೋಸ್ ಮಾಡಕ್ ಬೇರೆ ಯಾರು ಇಲ್ಲ, ಅದು ನೀವು ತಿಳ್ಕೋಬೇಕು. ಅಲ್ಲಿ ಯಾರಿದ್ದಾರೆ? ಅಪೋಸ್ ಮಾಡಕ್ ಯಾರು ಇಲ್ಲ.
ನದಿಗ್ ಗೊತ್ತಾಗತ್ತೆ, ಗಂಗೆಗೆ. ಅದೇನಂತೆ ಜನ್ನೋದ್ದುರಿತ್ರ ಅಂದ್ರೆ ಜಾಹ್ನವಿ, ಗಂಗಾ. ಇದು ಅವಾರ್ಯತಾ ಇವ ಉತ್ತಿತ ವೀಚಿ ಹಸ್ತಯಿ, ಇದನ್ನ ತಪ್ಪಿಸ್ಬೇಕು, ಅವಾರ್ಯತಾ ಇವ ಇದನ್ನ ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ಉತ್ತಿತ ವೀಚಿ ಹಸ್ತಯಿ, ಅಲೆಗಳೆಂಬ ತನ್ನ ದೊಡ್ಡ ದೊಡ್ಡ ಕೈಗಳೆತ್ಕೊಂಡು ಬಂದು ದೋಣಿಗೆ ಬಡಿತಾ ಇದೆ. ಬೇಡ ಲಕ್ಷ್ಮಣ, ಬೇಡ ಲಕ್ಷ್ಮಣ, ತಪ್ಪು ಮಾಡ್ತಾ ಇದೆಯಾ ಲಕ್ಷ್ಮಣ. ಒಂದೊಂದು ಅಲೆನೂ ಒಂದೊಂದು ಕೈ ಬಂದು ಲಕ್ಷ್ಮಣನ ಅಡ್ಡ ಹಾಕ್ತಾ ಇದೆ. ಯಾವ ಲೆವೆಲ್ಗೆ ಪರ್ಸನಿಫೈ ಮಾಡ್ತಾರೆ. ಇದು ಕಾಳಿದಾಸನ ಶಕ್ತಿ. ಇದು ಹೀಗೆ ಕಾವ್ಯ ಮುಂದುವರಿಯುತ್ತೆ. ಅಮಾಯಕಳಾದ ಸೀತೆ ಅಲ್ಲಿ ಸೇರ್ತಾಳೆ. ಆಮೇಲೆ ಗೊತ್ತಾಗುತ್ತೆ ಬಿಟ್ಟು ಹೋಗ್ತಾ ಇದ್ದೀನಿ ಇಂದಾಗ ಅಳಕ್ ಶುರು ಮಾಡ್ಬಿಡ್ತಾಳೆ. ಭಯ ಆಗತ್ತೆ, ಜೋರ್ ಅಳೋದು ಇವೆಲ್ಲ ಆಗತ್ತೆ. ಇಲ್ಲಿ ಕವಿ ಸೀತೆ ಒಬ್ಳೆ ಅಳಲ್ಲ, ಸೀತೆಯ ಜೊತೆಗೆ ಇಡೀ ಪ್ರಕೃತಿ ಅಳತ್ತೆ. ಅದು ನಮ್ಮ ಕಾಳಿದಾಸನ ವೈಶಿಷ್ಟ್ಯ. ಅದಕ್ಕೆ ನಮ್ಗೆ ಇಷ್ಟ ಆಗ್ತಾನೆ ಕಾಳಿದಾಸ. ಇಡೀ ಪ್ರಕೃತಿ ಅಳುತ್ತೆ, ಮೂಕ ಜಂತುಗಳು ಅಳುತ್ತವೆ. ನೃತ್ಯಂ ಮಯೂರಾಹ, ನವಿಲು ಕುಣಿತವನ್ನು ನಿಲ್ಸುತ್ತೆ. ಕುಸುಮಾನಿ ವೃಕ್ಷ, ಮರಗಳು ಹೂಗಳನ್ನು ಬಿಡೋದು ನಿಲ್ಸುತ್ತೆ. ಹರಿಣ್ಯ ಆಪಾತಾನ್ ದರ್ಬಾನ್, ಗರಿಕೆ ಹುಲ್ಲುಗಳನ್ನು ಬಾಯಲ್ಲಿ ಇಟ್ಕೊಂಡಿರೋದನ್ನ ಉಗಿಯುತ್ತೆ, ಬಿಟ್ಬಿಡುತ್ತೆ. ತಸ್ಯಾಹ ಅಂದ್ರೆ ಸೀತೆಯ ಪ್ರಪನ್ನೆ ಸಮದುಃಖ ಭಾವಂ ಅತ್ಯಂತ ಮಾಸೀತ್ ಹೃದಿತಂ ವನೇಪಿ. ಕಾಡಲ್ಲಿ ಪ್ರಾಣಿಗಳು, ಅದು ಚೇತನವಾಗ್ಲಿ ಅಚೇತನವಾಗ್ಲಿ, ಪ್ರಾಣಿಯಾಗ್ಲಿ ಪಕ್ಷಿ ಆಗ್ಲಿ, ಎಲ್ಲಾ ವಸ್ತುಗಳಿಗೂ ರಿಲೇಶನ್ಶಿಪ್ ಮನುಷ್ಯನ ಜೊತೆ ಇದೆ ಅಂತ ಕಾಳಿದಾಸ ಅಲ್ಲಲ್ಲಿ ಈ ತರ ಪ್ರೂವ್ ಮಾಡ್ತಾ ಹೋಗ್ತಾನೆ. ಮನುಷ್ಯನ ಮುಖದ ಮೇಲೆ ಹೊಡೆದಂತಿದೆ ಈ ಪದ್ಯ. ಅದು ಅಳುತ್ತೆ, ನೃತ್ಯ ನಿಲ್ಸುತ್ತೆ ಮಯೂರ, ವೃಕ್ಷಗಳು ಹೂ ಬಿಡೋದನ್ನ ನಿಲ್ಸುತ್ತೆ, ಹರಣಿಗಳು ತಿನ್ನೋದನ್ನ ನಿಲ್ಸುತ್ತೆ, ಗರಿಕೆ ಹುಲ್ಲನ್ನು ಉಗಿಯುತ್ತೆ. ಸೀತೆಯ ದುಃಖದಲ್ಲಿ ಪ್ರಾಣಿ ಪಕ್ಷಿಗಳು ಮರ ಗಿಡಗಳು ಕೂಡ ಭಾಗವಹಿಸ್ತು ಅಂದ್ರೆ ನಿಜವಾಗ್ಲೂ ಇದು ಬಹಳ ಮನಸ್ಸಿಗೆ ನಾಟುತ್ತೆ. ಅಯ್ಯೋ ಏನಿದು, ಈ ತರ ಬಿಟ್ಟು ಬರೋದ, ಯಾರು ಮಾಡ್ತಾರೆ, ಇಷ್ಟು ಹೃದಯ ಇಲ್ಲದೆ ನಡ್ಕೊಂಡ ರಾಮ ಅಂತ ನಮಗನ್ಸುತ್ತೆ. ಈ ತರದ ಉಪಮಾನ ಉಪಮೇಯಗಳು ಬೇಕಾದಷ್ಟು ಬರ್ತಾ ಹೋಗುತ್ತೆ. ಒಳ್ಳೆ ಒಳ್ಳೆ ಉಕ್ತಿಗಳೆಲ್ಲ ಇದೆ. ಪ್ರಾಣಿಗಳನ್ನು ಪಕ್ಷಿಗಳನ್ನ ಎಲ್ಲ ಸೇರಿಸ್ಕೋತಾರೆ ಇವರು ವರ್ಣನೆ ಮಾಡುವಾಗ. ಅವಕ್ಕೊಂದು ಪಾತ್ರ ಕಲ್ಪಿಸ್ತಾರೆ, ಅವು ಕೂಡ ಇನ್ವಾಲ್ವ್ ಆಗುತ್ತೆ. ಋತು ಸಂಹಾರದಿಂದ ಒಂದು ಉದಾಹರಣೆ ಕೊಡಬಹುದು. 15ನೇ ಪದ್ಯ. ನ ದಂತಿನಃ ಕೇಸಿರಣೋಪಿ ಬಿಬ್ಯತಿ ಅಂತ ಬರುತ್ತೆ ಪದ್ಯ. ಅದು ಕಡೆ ಸಾಲು. ಭಯಂಕರವಾದ ಬಿಸಿಲು ಋತು ಸಂಹಾರದಲ್ಲಿ, ತಲೆ ಸಿಡಿದು ಹೋಗುವಂತ ಬಿಸಿಲು, 52 ಡಿಗ್ರಿ ಸೆಂಟಿಗ್ರೇಡ್. ಆಚೆ ಇರೋ ಪ್ರಾಣಿ ಪಶು ಪಕ್ಷಿಗಳು ನೀರಡಿಕೆಗೆ ಒದ್ದಾಡ್ತಾ ಇವೆ. ಗಂಟ್ಲಲ್ಲಿ ಒಂದು ತೊಟ್ಟು ನೀರಿಲ್ದವೆ ವಿಲು ಅಂತ ಪಕ್ಷಿಗಳು ಸಾಯ್ತಾ ಇವೆ. ಆ ಟೈಮಲ್ಲಿ ನೀರನ್ನು ಹುಡ್ಕೊಂಡೆಲ್ಲ ಪ್ರಾಣಿಗಳು ಹೋಗುತ್ತೆ. ದೊಡ್ಡ ಪ್ರಾಣಿಗಳು ಹೆಂಗೋ ಉಳ್ಕೊಂಡಿರುತ್ತೆ. ಪ್ರಾಬ್ಲಮ್ ಆಗೋದು ಚಿಕ್ಕ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಷ್ಟೇ. ಅಲ್ಲೊಂದು ಯಾವುದೋ ಒಂದು ಚಿಕ್ಕ ಸರೋವರ, ಅಲ್ಲೊಂದು ಆ ಸರೋವರದಲ್ಲಿ ಸ್ವಲ್ಪ ನೀರಿದೆ, ಆ ನೀರನ್ನ ಕುಡಿಯೋಣ ಅಂತ ಆನೆಗಳ ದಂಡು ಅಲ್ಲಿ ಹೋಗುತ್ತೆ. ಹೋಗುವ ಹೊತ್ತಿಗಲ್ಲಿ ಸಿಂಹಗಳ ದಂಡು ಬಂದು ನೀರು ಕುಡಿತಾ ಇದೆ ಅಲ್ಲೇನೆ. ಏನ್ ಆಶ್ಚರ್ಯ ಅಲ್ಲ? ಹಾಗಿದ್ರೆ ಆನೆಗಳು ಹೋಗ್ಬೇಕೋ ಬೇಡವೋ? ಆನೆ ಇರೋ ಕಡೆ ಸಿಂಹ ಇರಲ್ಲ, ಸಿಂಹ ಇರೋ ಕಡೆ ಆನೆ ಇರಲ್ಲ. ಅವರಿಬ್ರು ಎರಡು ಸೇರಿದ್ರೆ ಕಾದಾಡ್ತಾರೆ, ಇಬ್ರಲ್ಲೊಬ್ರು ಹೋಗ್ತಾರೆ. ಸೊ ಆಗಿರುವಾಗ ಈ ಋತು ಸಂಹಾರದ ಈ ಒಂದು ಶ್ಲೋಕದಲ್ಲಿ ಎಂತ ಪಾಸಿಟಿವ್ ಮೆಸೇಜ್ನ ಕಾಳಿದಾಸ ತರ್ತಾರೆ ಅಂದ್ರೆ, ಸೂರ್ಯನ ಪ್ರಖರತೆ, ಪ್ರಾಣಿಗಳ ಗಂಟ್ಲು ಒಣಗಿದೆ, ಸರೋವರದಲ್ಲಿ ಸ್ವಲ್ಪ ನೀರಿದೆ, ಸಿಂಹಗಳು ನೀರು ಕುಡಿತಾ ಇವೆ ಅಲ್ಲಿ. ಇವು ಪ್ರಾಣ ಭಯ ಬಿಟ್ಟು, ಏಕೆಂದ್ರೆ ಗಂಟ್ಲು ಒಣಗಿಸ್ಕೊಂಡು ಸಾಯೋ ಬದಲು ಸಿಂಹದ ಜೊತೆ ಕಾದಾಡಿ ಸಾಯೋದೇ ವಾಸಿ ಅಂತ. ಗಂಟ್ಲು ಒಣಗಿಸ್ಕೊಂಡ್ರೆ ಸಾಯ್ತೀವಿ ನಾವು. ಆದ್ರಿಂದ ಧೈರ್ಯವಾಗಿ ಹೋಗಿ ಸಿಂಹಗಳ ಪಕ್ಕದಲ್ಲಿ ನಿಂತು ಅವುಗಳ ಜೊತೆ, ಇವು ಕೂಡ ನೀರು ಕುಡಿಯುತ್ತೆ, ಸಿಂಹನೂ ಕುಡಿಯುತ್ತೆ. ಅವು ಇವನ್ನೇನು ಮಾಡಲ್ಲ, ಇವು ಅವನ್ನೇನು ಮಾಡಲ್ಲ. ಯಾಕಂದ್ರೆ ಎರಡಕ್ಕೂ ಒಂದೇ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್, ವಾಟರ್ ಕ್ರೈಸಿಸ್. ಇವತ್ತೇನ್ ನಾವು ಅನುಭವಿಸ್ತಾ ಇದೀವಿ, ಇದೇ ಕ್ರೈಸಿಸ್ ಅವತ್ತು ಇತ್ತು ಅಂತ
ಋತುಸಂಹಾರದಲ್ಲಿ ಅವತ್ತೇ ಹೇಳ್ಬಿಟ್ಟಿದ್ದಾರೆ ನೀರಿನ ಪ್ರಾಬ್ಲಮ್ ಇದೆ ಅಂತ. ಕುಡಿಯಕ್ ನೀರ್ ಸಿಗ್ತಾ ಇಲ್ಲ. ಸೊ ಇಲ್ಲಿ ಏನು ಅಂದ್ರೆ ನಾ ದಂತಿನಃ ಕೇಸಿರಣೋ ಬಿಭೃತಿ ಅಂದ್ರೆ ಇಲ್ಲಿ ದಂತಿನಃ ಅಂದ್ರೆ ಆನೆ, ಕೇಸರಿ ಜೊತೆಯಲ್ಲಿ ಬಿಭ್ಯತಿ ಅಂದ್ರೆ ಅದು ಹೊಂದಾಣಿಕೆ ಮಾಡ್ಕೊಂಡು ಅಲ್ಲಿ ಸಿಗ್ತಾ ಇದೆಯಲ್ಲ. ನೀರಡಿಕೆ ಅಂಬೋದು ಪ್ರಾಣಕ ಸಂಕಟ ಆದಾಗ ಪರಸ್ಪರ ವೈರತ್ವವನ್ನ ನಾವು ಮರೀತೀವಿ. ಈ ಸಂಸ್ಕೃತದ ಬಹಳ ಕಡೆ ಬಹಳ ಪುರಾಣಗಳಲ್ಲಿ ಬರುತ್ತೆ ಇದು. ವಾಲ್ಮೀಕಿಗಳು ಇದನ್ನ ಬಹಳ ಚೆನ್ನಾಗಿ ದುಡಿಸ್ಕೊಳ್ತಾರೆ, ಬಳಸ್ಕೊಳ್ತಾರೆ. ಪರಸ್ಪರ ವೈರತ್ವವನ್ನು ನಾವು ಮರಿಬೇಕು. ಹೇಗೆ ರಾಮಾಯಣದಲ್ಲಿ ಕಡೆ ಸೀನು, ರಾವಣ ಹತನಾಗಿ ಬಿದ್ದಿದ್ದಾನೆ ಕೆಳಗಡೆ, ಯಾರೂ ಇಲ್ಲ ಅವನ ಪೈಕಿ. ಇಂದ್ರಜಿತ್ತು ಇಲ್ಲ, ಕುಂಭಕರ್ಣ ಇಲ್ಲ, ಅಥವಾ ತಂಗಿ ಕಡೆ ರಿಲೇಟಿವ್ಸ್ ಇಲ್ಲ, ಮಾಮ ಇಲ್ಲ, ಯಾರು ಇಲ್ಲ ಅಂತ ಹೇಳಿ. ಯಾರು ಇಲ್ಲ ಅಂದ್ರೆ ಮುಗೀತಲ್ಲಿ. ವಿಭೀಷಣ ಒಬ್ಬ ಮಾತ್ರ ಇದ್ದಾನೆ, ಅಲ್ಲಿ ಬಿದ್ದಿದ್ದಾನೆ. ಯುದ್ಧ ಮುಗೀತು, ಹೋಗೋಣ ಅಂತ ಲಕ್ಷ್ಮಣ ವಿಭೀಷಣ ಕೇಳ್ತಾನೆ ರಾಮನ್ನ. ಆಗ ರಾಮ ಹೇಳೋದು, ನಿನ್ನ ಅಣ್ಣ ಅವನು, ಅವನಿಗೆ ಸಂಸ್ಕಾರ ಮಾಡದೆ ಹೇಗೆ ಹೋಗ್ತೀಯ? ಆ ಸಂಸ್ಕಾರನ ವೈರಿಗೆ. ಆಗ ರಾಮನ ಕೈಯಲ್ಲಿ ವಾಲ್ಮೀಕಿ ಬಹಳ ಒಳ್ಳೆ ಮಾತು ಹೇಳಿಸ್ತಾರೆ. ವೈರತ್ವ ಇರೋದು ಬದುಕಿರುವಾಗ ಮಾತ್ರ. ಸತ್ತ ಮೇಲೆ ವೈರತ್ವ ಇಲ್ಲ, ದ್ವೇಷ ಇಲ್ಲ, ಹಾಗೆ ಇಲ್ಲ. ಅದಕ್ಕೆ ನಾವು ಸಾಯಕ್ಕೆ ಯಾರ ಸತ್ತಾಗಿ ನೋಡಕ್ಕೆ ಅಂತ ಹೋದಾಗ ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡಿ ಬರ್ತೀವಿ. ವೈರತ್ವ ಬಿಡು, ಕುರು ಅಸ್ಯ ಸಂಸ್ಕಾರ, ಹೋಗೋ ಸಂಸ್ಕಾರ ಮಾಡು ಅಂತ ಆತನ ಸಂಸ್ಕಾರ ಮಾಡಿಸಿ ಚಿತೆಗೆ ನಮಸ್ಕರಿಸಿದ ದಶಾವತಾರದ ಏಕೈಕ ಪಾತ್ರ ಅಂದ್ರೆ ಶ್ರೀರಾಮ. ಶ್ರೀರಾಮ ಹೇಗೆ ಭಿನ್ನವಾಗಿ ನಿಲ್ತಾನೆ ಅನ್ನಕ್ಕೆ ಇಂತಹ ಅನೇಕ ಉದಾಹರಣೆಗಳು ನಮ್ಮಲ್ಲಿ ಲಭ್ಯ ಇದೆ. ಇವತ್ತು ನಮ್ಗೆ ಹಾರ್ಟ್ ಅಟ್ಯಾಕ್ ಆದಾಗ ಯಾರೋ ನಮ್ಮ ದಾಯಾದಿಗಳು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಪ್ರಾಣ ಉಳಿಸಿದ್ರೆ ನಮ್ಗೆ ಸಂತೋಷ ಆಗುತ್ತೆ. ಶತ್ರುತ್ವ ನಾವು ಮರಿತೀವಿ. ರಸ್ತೆಯಲ್ಲಿ ನಡೀತಾ ಇರುವಾಗ ತಲೆ ಚಕ್ಕರ್ ಬಂದು BP ಕಡಿಮೆ ಆಗಿ ಬಿದ್ದಾಗ ಯಾರೋ ಯಾವ ಜಾತಿಯವರು ಏನು ಹೇಗೋ ಬಂದು ನೀರು ಕುಡಿಸ್ತಾರೆ, ನಮ್ಮನ್ನ ಬಸ್ತಾರೆ, ಬದುಕಿಸ್ತಾರೆ. ದೇವರ ರೂಪದಲ್ಲಿ ಅವರು ಬಂದಿರ್ತಾರೆ. ಸಂಕುಚಿತ ಮನೋಭಾವನೆ ಇಟ್ಕೋಬಾರ್ದು, ದ್ವೇಷನ ಮರಿಬೇಕು. ಕಡೆಯವರೆಗೂ ಇದು ಇರೋದಲ್ಲ ಅಂತ ಹೇಳಿ ಋತು ಸಂಹಾರದ ಅನೇಕ ಪದ್ಯಗಳಲ್ಲಿ ಈ ಪ್ರಾಣಿಗಳನ್ನ ಪಕ್ಷಿಗಳನ್ನ ಬಳಸ್ಕೊಂಡು ಕಾಳಿದಾಸ ಮನದಟ್ಟು ಮಾಡಿಸ್ತಾ ಹೋಗ್ತಾರೆ. ಅಲ್ಲೊಂದು ಸಲ ನಿಂತು ನೋಡ್ಬೇಕು, ತಿರುಗಿ ನೋಡ್ಬೇಕು, ಆವಾಗ ಅರ್ಥ ಆಗುತ್ತದು. ಇಲ್ಲ ಅಂದ್ರೆ ಆನೆನೂ ಕುಡಿಯಿತು, ಸಿಂಹನೂ ಕುಡಿಯಿತು, ಮನೆಗೆ ಹೋದು ಮಲ್ಕೊಂಡು ಅಂತ ಅಲ್ಲಿಗೆ ಬಿಟ್ಬಿಟ್ರೆ ಪ್ರಯೋಜನ ಇಲ್ಲ. ಇದನ್ನ ಹೇಳ್ತಾ ನಾನು ಕನ್ಕ್ಲೂಡ್ ಮಾಡಕ್ಕೆ ಅಂತ ಹೊರಟಿದ್ದೀನಿ. ಈಗ ಕವಿ ಕಾಳಿದಾಸನ ಮೇಲೆ ವ್ಯಾಸ, ವಾಲ್ಮೀಕಿ ಅವರೆಲ್ಲರ ಪ್ರಭಾವ ಇದೆ. ಯಾಕಂದ್ರೆ ಮೂಲ ಕಥೆಯನ್ನ ಇವರು ತಗೊಂಡಿದ್ದೆ ಅಲ್ಲಿಂದ ತಗೊಂಡು ಅದನ್ನ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ರು. ಅದೇ ರೀತಿ ಕಾಳಿದಾಸನ ಅನಂತರದ ಕವಿಗಳು, ಅದು ಭಾಸ ಆಗ್ಬಹುದು, ಬಾಣ ಆಗ್ಬಹುದು, ಹರ್ಷ ಆಗ್ಬಹುದು, ಭವಭೂತಿ ಆಗ್ಬಹುದು, ಅವ್ರ ಮೇಲೆ ಕಾಳಿದಾಸನ ಪ್ರಭಾವ ಇದೆ ಅಂತಷ್ಟೇ ಹೇಳ್ತೀವಿ ನಾವು. ಪ್ರತಿಯೊಬ್ಬರಿಗೂ ಸ್ವಂತಿಕೆ ಇರುತ್ತೆ. ಸರಳವಾದ ಲೌಕಿಕ ಉದಾಹರಣೆ ಕೊಡೋದಾದ್ರೆ ಬಿಸಿಬೇಳೆ ಬಾತು, ಬೇಳೆ ಮತ್ತು ಅಕ್ಕಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್. ಬೇಳೆ ಮತ್ತು ಅಕ್ಕಿ ಒಂದೇ ತರ ಇರುತ್ತೆ. 10 ಮಂದಿಗೆ ಕೊಟ್ಟು ಇಂಡಿವಿಜುವಲ್ ಆಗಿ ನೀವು ಬಿಸಿಬೇಳೆ ಬಾತ್ ಮಾಡಿ ಅಂದ್ರೆ 10 ಬೇರೆ ಬೇರೆ ವೆರೈಟಿ ಸಿಗುತ್ತೆ, ಬೇರೆ ಬೇರೆ ರುಚಿ ಸಿಗುತ್ತೆ. ಹಾಗೆ ಒಂದು ರಾಮಾಯಣದಿಂದ, ಒಂದು ಮಹಾಭಾರತದಿಂದ ಒಬ್ಬ ಕವಿ ಒಂದು ಪ್ರಸಂಗವನ್ನ ಹೆಕ್ಕಿ ತೆಗಿತಾನೆ ಅಂದ್ರೆ ಅದು ಅವಂದೇ ಆದ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾನೆ. ಮೇಘದೂತದಂತಹ ಕಾಲ್ಪನಿಕ ಕಥೆಗೆ ಜೀವ ತುಂಬಿ ಅದ್ಭುತ ರೀತಿಯಲ್ಲಿ ಜನಗಳಿಗೆ ಒಂದು ಸಾಹಿತ್ಯವನ್ನ, ಕಾವ್ಯವನ್ನ ಪರಿಚಯ ಮಾಡಿಕೊಟ್ಟಿದ್ದು ಕಾಳಿದಾಸ. ಇಂತಹ ಕಾವ್ಯ ಇನ್ನು ಬೇರೆಯವ್ರ ಕೈಯಲ್ಲಿ ಬರೆಯಕ್ ಸಾಧ್ಯ ಇಲ್ಲ. ಇದನ್ನ ಆಧರಿಸಿ ಎಷ್ಟೋ ಜನ ಕಾಕದೂತ ಅಂತ ಬರೆದ್ರು, ಇನ್ನೇನೋ ಧೂಮದೂತ ಅಂತ ನಮ್ಮ ಅಷ್ಟಾವಧಾನಿಗಳು ಬರೆದ್ರು. ಹೀಗೆ ಅನೇಕರಿಗೆ ಇವತ್ತು ಕಾಳಿದಾಸ ಸ್ಫೂರ್ತಿಯಾಗಿ ನಿಲ್ತಾನೆ. ಇಂತಹ ಕಾಳಿದಾಸನ ಸಪ್ತಾಹ ಆಷಾಢ ಮಾಸದಲ್ಲಿ ಕಳೆದ ವರ್ಷನೂ ಮಾಡಿದ್ವಿ, ಈ ವರ್ಷನೂ ಮಾಡ್ತಾ ಇದ್ದೀವಿ. ಕಾಳಿದಾಸನ್ನ ಇಷ್ಟು ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನೆನೀತಕ್ಕಂತಹ, ಸ್ಮರಿಸ್ತಕ್ಕಂತಹ
ಅವ್ರಿಗೊಂದು ಕೃತಜ್ಞತೆಯನ್ನು ತಿಳಿಸ್ತಕ್ಕಂತಹ ಎಲ್ಲ ಮಂದಿ ಬಂಧುಗಳು ಇವತ್ತು ನಮ್ಮ ಮೈತ್ರಿ ಪ್ರತಿಷ್ಠಾನದಲ್ಲಿ ಒಟ್ಟಾಗಿ ಒಗ್ಗಟ್ಟಾಗಿ ನಿಂತಿದ್ದಾರೆ, ಅವಕಾಶ ನಂಗೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸಿ ಮಾತು ಮುಗಿಸಲು ಅನುಮತಿ ಕೇಳ್ತೀನಿ. ನಮಸ್ಕಾರ. ನಮೋ ನಮಃ. ಕಾಳಿದಾಸ ಕಾವ್ಯ ಸಪ್ತಾಹ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಯುತ MS ನರಸಿಂಹಮೂರ್ತಿ ಮಹೋದಯರು ಬಹಳ ಸುಂದರವಾಗಿ ಕಥೆಯ ಮೂಲಕ, ಕೆಲವಷ್ಟು ದೃಷ್ಟಾಂತಗಳ ಮೂಲಕ ನಮ್ಗೆ ಕಾಳಿದಾಸನ ಕಾವ್ಯಗಳ ಬಗ್ಗೆ ಚಿತ್ರಣವನ್ನ ಕೊಟ್ಟಿದ್ದಾರೆ. ಯಾರೇ ಆದ್ರೂ ಕೂಡ ಈ ಕಥೆಗಳನ್ನ ಓದಿಲ್ಲ ಇಲ್ಲಿವರೆಗೂ ಅಂದ್ರೂ ಇನ್ನು ನಾವು ಓದ್ಬೇಕು ಅನ್ನೋ ಹಾಗೆ, ಮಕ್ಕಳು ಕೂಡ ಕೇಳಿ ಇವ್ರು ಹೇಳಿದ ರೀತಿ, ಹೇಳಿದ ಶೈಲಿ ಹಾಗಿತ್ತು. ಮಕ್ಕಳು ಕೂಡ ಕೇಳಿದ್ರೆ ನಾನು ಕಾಳಿದಾಸನ ಕಾವ್ಯಗಳನ್ನು ಓದ್ಬೇಕು, ಎಲ್ಲಿದೆ ಇದು ಅನ್ನುವಂತ ಆಸೆ ಬರುತ್ತೆ. ಆತರ ಅಷ್ಟು ಸುಂದರವಾಗಿ ಇವತ್ತಿನ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದೀರಿ ಮಹೋದಯ. ನಿಮ್ಗೆ ಮೈತ್ರಿ ಪ್ರತಿಷ್ಠಾನದ ಪರವಾಗಿ ಹಾಗೆ ಎಲ್ಲಾ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿವರೆಗೂ ನಮ್ಮ ಜೊತೆಗೆ ಇದ್ದು ಕಾರ್ಯಕ್ರಮವನ್ನ, ಸಂಸ್ಕೃತ ಗುರುಕುಲಂ ಪಾಠವನ್ನ ಕೇಳಿ ಹಾಗೆ ಕಾಳಿದಾಸ ಕಾವ್ಯ ಸಪ್ತಾಹವನ್ನ ಕೇಳಿ ತಮ್ಮ ಅಭಿಪ್ರಾಯಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕಿದಂತಹ ಹಾಗೆ ಕಾರ್ಯಕ್ರಮವನ್ನ ಅನುಭವಿಸಿದಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಇಂದಿನ ಕಾರ್ಯಕ್ರಮದ ಬಗ್ಗೆ ಕೆಲವಷ್ಟು ಸಂದೇಶಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕಿದ್ದೀರಿ, ಆ ಸಂದೇಶಗಳನ್ನ ನೋಡೋಣ. ವರಲಕ್ಷ್ಮಿ ಎಂ ಅವ್ರು ಹೇಳ್ತಾರೆ, ತುಂಬಾ ಅದ್ಭುತವಾಗಿತ್ತು ಕಾರ್ಯಕ್ರಮ ಮಹೋದಯರೇ ಅಂತ. ಹಾಗೆ ನಾಗರಾಜ್ RD ಅವ್ರು ಹೇಳ್ತಾರೆ, ಆಡು ಮಾತಿನ ಸೊಗಡಿನಲ್ಲಿ ತಿಳಿ ಅಲ್ಲಿಂದ ತಗೊಂಡು ಹಾಸ್ಯದ ಮೆಲು ಮಾತಿನಲ್ಲಿ ಕಾಳಿದಾಸನ ಕಾವ್ಯದ ಬಗ್ಗೆ ವಿವರಿಸಿದ ನರಸಿಂಹಮೂರ್ತಿಯವರಿಗೆ ಧನ್ಯವಾದಗಳು ಅಂತ ಇದ್ದೀರಿ. ಧನ್ಯವಾದಗಳು ಮಹೋದಯ ನಿಮ್ಗೂ ಕೂಡ. ಹಾಗೆ ರಮಾ ಅಜಿತಾ ಅವ್ರು ಹೇಳ್ತಾ ಇದ್ದಾರೆ, ಪಾತುಂ ನ ಪ್ರಥಮಂ ವ್ಯವಸ್ಯತಿ ಜಲಂ ಯುಷ್ಮಾ ಸ್ವ ಪೀತೇಶು ಯಾನಾದಂತೆ ಪ್ರಿಯಮಂಡನಾಪಿ ಭವತಾಂ ಸ್ನೇಹೇನ ಯಾ ಪಲ್ಲವಂ ಆದ್ಯೇವಃ ಕುಸುಮಾ ಪ್ರಸೂತಿ ಸಮಯೇ ಯಸ್ಯಾ ಭವತ್ಯುತ್ಸವಃ ಸೇಯಂ ಯಾತಿ ಶಕುಂತಲಾ ಪತಿಗೃಹಂ ಸರ್ವೈರನುಜ್ಞಾಯತಾಂ ಅಂತ ಶ್ಲೋಕಗಳ ಮೂಲಕ ಹಾಕಿದ್ದೀರಿ. ಧನ್ಯವಾದಗಳು ಭಗಿನಿ ನಿಮ್ಮ ಸಂದೇಶಕ್ಕೆ. ಹಾಗೆ ಇಂದಿರಾ ರವಿ ಅವ್ರು ಹೇಳ್ತಾರೆ, ಇಲ್ಲಿ ನಾಯಕ ರಾಮನಂತೆಯೇ ಲಕ್ಷ್ಮಣ ಸೀತೆಯರ ನೋವನ್ನು ನಾವು ಕಾಣಬಹುದು. ಸೀತೆಯ ದುಃಖದಲ್ಲಿ ಪ್ರಕೃತಿಯೇ ರೋಧಿಸುತ್ತದೆ. ಇದನ್ನು ಕಾಳಿದಾಸ ಬಹಳ ಹೃದಯಂಗಮವಾಗಿ ಚಿತ್ರಿಸಿದ್ದನ್ನು ಶ್ರೀ ನರಸಿಂಹ ಮಹೋದಯರು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದರು. ಅವರ ಉಪನ್ಯಾಸದಲ್ಲಿ ಕೆಲವು ಕಡೆ ಹಾಸ್ಯದ ತುಣುಕು ಇತ್ತು ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು. ಹಾಗೆ ಬಿರುಗಾಳಿ ಕೊಡೆಯಲ್ಕೆ ಕಂಪಿಸಿದ ಕದಳಿ ಮುರಿದಿಳೆಗೆ ಎರಗುವಂತೆ ಹಮೈಸಿ ಬಿದ್ದಳಂಗನೆ ಧರೆಗೆ ನಡು ನಡುಗುತ್ತೆ ಅಂತ ಮಾಲತಿಮಯ್ಯ ಅವ್ರು ಹೇಳ್ತಾ ಇದ್ದಾರೆ. ಇಂದಿರಾ ರವಿ ಅವರ ಇನ್ನೊಂದು ಸಂದೇಶ, ಕಾಳಿದಾಸ ಅವನ ರಘುವಂಶದಲ್ಲಿ ಶ್ರೀರಾಮ ಸೀತೆಯರ ಶೃಂಗಾರವನ್ನು ಬಹಳ ಅದ್ಭುತವಾಗಿ ವಿವರಿಸಿದ ಮಹನೀಯರಿಗೆ ನಮನಗಳು. ಆದರೆ ಯಾರೋ ಒಬ್ಬ ಅಗಸನ ಮಾತಿಗೆ ತನ್ನ ಜೀವಕ್ಕೂ ಮಿಗಿಲಾದ ತನ್ನ ಪತ್ನಿಯನ್ನು ಪರಿತ್ಯಾಗ ಮಾಡುವ ಶ್ರೀರಾಮನ ತ್ಯಾಗದ ವರ್ಣನೆ ಬಹಳ ಚೆನ್ನಾಗಿತ್ತು. ಇಲ್ಲಿಯೂ ಒಬ್ಬ ಸ್ತ್ರೀಯ ದಾರುಣ ಚಿತ್ರವನ್ನು ಕಾಣಬಹುದು ಅಂತ ಹೇಳ್ತಾ ಇದ್ದೀರಿ. ಹಾಗೆ ನಾರಾಯಣ್ ರಾವ್ ಅವ್ರು ಹೇಳ್ತಾರೆ, ನವಿರಾದ ಹಾಸ್ಯದೊಂದಿಗೆ ದಿಲೀಪನ ಕಥೆಯನ್ನು ನಿರೂಪಿಸುತ್ತಿರುವ ಶ್ರೀ ನರಸಿಂಹಮೂರ್ತಿ ಮಹೋದಯ ಅವರ ಮಾತುಗಳಿಂದ ಕಿವಿಯನ್ನು ವಿಚಲಿತಗೊಳಿಸುವುದು ಬಹಳ ಕಷ್ಟ. ಗಂಗೆ ಇಂದು ಸುಲಭದಲ್ಲಿ ಲಭ್ಯವಿದ್ದರೂ ಅದು 6ನೇ ಸ್ಟೇಜ್ನಲ್ಲಿತ್ತು. ಅಂದು 6ನೇ ಸ್ಟೇಜ್ನಲ್ಲಿತ್ತು. ಸಿಂಹಕ್ಕೆ ಆಹಾರ ಸಕಾಲದಲ್ಲಿ ಲಭ್ಯ ಆಗದಿದ್ದರೆ ಶುಗರ್ ಆಗುತ್ತೆ ಇತ್ಯಾದಿ ಅಂಶಗಳು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ಮಹೋದಯ ನಿಮ್ಮ ಸಂದೇಶಕ್ಕೆ. ಹಾಗೆ ಜಗದೀಶ್ ಕುಮಾರ್ RS ಅವ್ರು ಹೇಳ್ತಾರೆ, ನರಸಿಂಹಮೂರ್ತಿ ಮಹೋದಯರೇ, ನಿಮ್ಮ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಇಲ್ಲಿ ನಾವು ಕಳೆದು ಹೋದಿದ್ದೆ ಗೊತ್ತಾಗಲ್ಲ ಅಂತ ಹೇಳ್ತೀರಿ. ಧನ್ಯವಾದಗಳು. ನವಿರಾದ ಹಾಸ್ಯ ಮಿಶ್ರಿತ ಧ್ವನಿಪೂರ್ಣ ಮಾತುಗಳು ಅಂತ ಉಮೇಶ್ ಆಚಾರ್ ಗೇರುಕಟ್ಟೆ ಇವ್ರು ಹೇಳಿದ್ರೆ, ಇಂದಿರಾ ರವಿ ಅವರು ಇನ್ನೊಂದು ಸಂದೇಶದಲ್ಲಿ ಹೇಳ್ತಾರೆ, ಕಾಳಿದಾಸನ ಅಭಿಜ್ಞಾನ ಶಾಕುಂತಲದ ದುಷ್ಯಂತ ಮಹಾರಾಜನ ದರ್ಬಾರಿಗೆ ತಾನು ಅವನ ಪತ್ನಿ ಎಂಬುದನ್ನು ಪರಿಚಯಿಸಲು ಬಂದ ಶಕುಂತಲೆ ತನ್ನ ಪತಿ ತನ್ನ ಯಾವುದೇ ಮಾತನ್ನು ಸ್ವೀಕರಿಸದೆ ನಕಾರಾತ್ಮಕವಾಗಿ ಅವಳನ್ನು ಅಪರಿಚಿತಳಾಗಿ ಕಂಡಾಗ ಅವಳ ಮಾನಸಿಕ ವೇದನೆ ಎಷ್ಟು ಎಂಬುದನ್ನು ಊಹಿಸುವುದೇ ಕಷ್ಟ. ತನ್ನ ಪತಿ ಮರೆಯುವ ಶಾಪ ಪಡೆದ ವಿಚಾರ ಅವಳಿಗೆ
ತಿಳಿಯದು ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ಭಗಿನಿ. ಶ್ರೀನಿವಾಸ ಪಾಂಡುರಂಗಿ ಅವರ ಸಂದೇಶ ಇದೆ. ಹರಿ ಓಂ. ಅಭಿಜ್ಞಾನ ಶಾಕುಂತಲಂ. ಕನ್ನಡದಲ್ಲಿ ಅಭಿಜ್ಞಾನ ಶಾಕುಂತಳ ಎಂಬ ಪ್ರಯೋಗವು ಹೆಚ್ಚಾಗಿದೆ. ಕವಿಕುಲಗುರು ಎಂದು ಪ್ರಖ್ಯಾತನಾದ ಕಾಳಿದಾಸನು ಸಂಸ್ಕೃತದಲ್ಲಿ ಬರೆದ 7 ಅಂಕಗಳ ನಾಟಕ. ಜಗತ್ತಿನ ಶ್ರೇಷ್ಠ ಕವಿಗಳಲ್ಲಿ ಕಾಳಿದಾಸನು ಒಬ್ಬನೆನ್ನುವ ಸ್ಥಾನವನ್ನು ಗಳಿಸಿಕೊಟ್ಟ ನಾಟಕ. ಕಾವ್ಯೇಶು ನಾಟಕಂ ರಮ್ಯಂ ತತ್ರ ರಮ್ಯಾ ಶಾಕುಂತಲ ಎಂದು ಹೊಗಳಿಸಿಕೊಂಡ ಶೃಂಗಾರ ರಸ ಪ್ರಧಾನವಾಗಿರುವ ಕೃತಿ ಅಂತ ಕೃತಿಯ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ಕೊಟ್ಟಿದ್ದೀರಿ. ಧನ್ಯವಾದಗಳು. ಮಾಲತಿ ಭಗಿನಿ ಕಂಡು ಸಂತೋಷವಾಯಿತು ನಿಮ್ಮನ್ನು. ಹೌದು, ಮಾಲತಿ ಮಯ್ಯ ಅವರು ಬರ್ದಲ್ಲೇ ತುಂಬಾ ದಿನ ಆಗಿತ್ತು. ಅವರು ಅನಾರೋಗ್ಯದ ಕಾರಣದಿಂದ ಬಂದಿರ್ಲಿಲ್ಲ. ಇವತ್ತಿನ ದಿನ ಬಂದಿದ್ದೀರಿ. ನಮಗೂ ಕೂಡ ತುಂಬಾ ಸಂತೋಷ ಆಗಿದೆ. ಅದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀರಿ. ನರಸಿಂಹಮೂರ್ತಿ ಮಹೋದಯರಿಗೆ ನಮನಗಳನ್ನ ಕೂಡ ತಿಳಿಸ್ತಾ ಇದ್ದೀರಿ. ಧನ್ಯವಾದಗಳು ಭಗಿನಿ. ನಿಮ್ಮ ಆರೋಗ್ಯ ಉತ್ತಮವಾಗ್ಲಿ. ರತ್ನ SN ಅವ್ರು ಹೇಳ್ತಾರೆ, ಧನ್ಯವಾದಗಳು ಸಿಂಚನ. ಎಂಥ ಉತ್ತಮ ಗೀತೆಯನ್ನು ಹಾಡಿದೆ ಪುಟ್ಟಿ. ವೆಂಕಟೇಶ ದೇವ ಗಾಢವಾದ ನಿದ್ರೆಯಲ್ಲಿ ಮುಳುಗಿದ್ದಾನೆ. ಆದರೆ ನಿನಗೆ ಒಳ್ಳೆಯದಾಗಲಿ ಮಗು ಅಂತ ಶುಭ ಹಾರೈಕೆಯನ್ನ ನೀಡ್ತಾ ಇದ್ದೀರಿ. ಧನ್ಯವಾದಗಳು. ಸುಬಲಕ್ಷ್ಮಿ HK ಅವ್ರು ಹೇಳ್ತಾರೆ, ಸಿಂಚನ ಹಾಡಿದ ಗೀತೆ ಅತ್ಯಂತ ಮಧುರ. ಪ್ರತಿ ಬಾರಿ ಕೇಳುವಾಗಲೂ ಕೆಲ ಕ್ಷಣಗಳಾದರೂ ಮೈ ಮರೆಯುವಂತೆ ಮಾಡುತ್ತದೆ. ಶುಭವಾಗಲಿ ಅಂತಿದ್ದೀರಿ. ಇಂದಿರಾ ರವಿ ಅವ್ರು ಹೇಳ್ತಾರೆ, ಓಹ್ ಸಿಂಚನ ಭಗಿನಿ, ಮನಗಳನ್ನು ಸೆಳೆದ ಮನಮೋಹಕ ಹಾಡು, ಹಾಗೂ ನೀವು ಹಾಡಿದ್ದು ಬಣ್ಣಿಸಲಾಗದು ಅಂತ ಹೇಳ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಸಿಂಚನ ಅವರು ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಮಹಾಬಲ್ ಭಟ್ ಅವ್ರು ಹೇಳ್ತಾರೆ, ರಘು ಮಹಾರಾಜನ ಗರ್ಭವನ್ನು ಹೊತ್ತ ಸುದಕ್ಷಿಣ ರಾಣಿಯ ವರ್ಣನೆಯನ್ನು ತುಂಬಾ ಮನೋಜ್ಞವಾಗಿ ಮಾಡಿದ್ದಾನೆ. ಅವಳು ತನ್ನ ಬಯಕೆಯನ್ನು ನಾಚಿಕೆಯಿಂದ ಹೇಳದೇ ಇದ್ದಾಗ ಅವಳ ಸಖಿಯರನ್ನು ಕೇಳಿ ಅವುಗಳನ್ನು ಪೂರೈಸುತ್ತಿದ್ದನಂತೆ ಅಂತ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೀರಿ. ಧನ್ಯವಾದಗಳು ಮಹೋದಯ. ರತ್ನ SN ಅವ್ರು ಹೇಳ್ತಾರೆ, ಕಥೆಗಳು ದೃಷ್ಟಾಂತಗಳು ಅತ್ಯಂತ ಅಮೋಘವಾಗಿತ್ತು. ಕೆಲವಂತೂ ಹೃದಯಂಗಮವಾಗಿ ಕಣ್ಣಲ್ಲಿ ಕಂಬನಿ ತರಿಸಿತ್ತು. ತಮಗೆ ಕೋಟಿ ಕೋಟಿ ನಮನಗಳು ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ಸರ್. ಬೆಳಗಿನ ಮಿಶ್ರ ಮಾಧುರ್ಯದಲ್ಲಿ ಎಲ್ಲ ರಸಗಳೂ ಇದ್ದರೂ ಹಾಸ್ಯ ರಸ ಹೆಚ್ಚು ಕಾಣುವುದಿಲ್ಲ. ದಯವಿಟ್ಟು ಪ್ರತಿದಿನ ಬಂದು ಈ ಕೊರತೆಯನ್ನು ನಿಮ್ಮ ಅದ್ಭುತ ಮಾತುಗಳಿಂದ ತುಂಬಬೇಕಾಗಿ ವಿನಂತಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಭಾಸ್ಕರ್ BN ಅವರು. ಖಂಡಿತ ಮುಂದಿನ ದಿನಗಳಲ್ಲಿ ಇಂತಹ ಮಹನೀಯರನ್ನ ಕರೆಸಿ ಕೆಲವಷ್ಟು ಹಾಸ್ಯ ರಸಗಳನ್ನ ನಮ್ಮೆಲ್ಲರಿಗೂ ಉಣಬಡಿಸುವಂತ ಕೆಲಸವನ್ನ ನಮ್ಮ ಗುರುಗಳು ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಅವರು ಕಾರ್ಯಕ್ರಮವನ್ನ ಕೇಳಿರ್ತಾರೆ, ತಮ್ಮ ಅಭಿಪ್ರಾಯಗಳನ್ನ ನೋಡಿರ್ತಾರೆ ಚಾಟ್ ಬಾಕ್ಸ್ ನಲ್ಲಿ. ಶ್ರೀರಾಮ ಸೀತೆಯರ ಅನ್ಯೋನ್ಯತೆ ಹಾಗೂ ಮೆಚ್ಚುಗೆಗೆ ಪಾತ್ರವಾದ ಸನ್ನಿವೇಶವನ್ನು ಸುಂದರವಾಗಿ ವರ್ಣಿಸಿದ ನರಸಿಂಹಮೂರ್ತಿ ಮಹೋದಯರಿಗೆ ಅನಂತ ಅನಂತ ವಂದನೆಗಳನ್ನ ತಿಳಿಸ್ತಾ ಇದ್ದೀರಿ. ಲಕ್ಷ್ಮೀ T ಅವರು ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಬಗ್ಗೆ ತಮ್ಮೆಲ್ಲರ ಅಭಿಪ್ರಾಯಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಹಾಕಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸುಮಾ ಅವರು ಮೇಲೆ ಬಂದಿದ್ದೀರಿ, ಹ್ಯಾಂಡ್ ರೈಸ್ ಮಾಡಿ. ನೀವೇನಾದ್ರೂ ತಮ್ಮ ಅಭಿಪ್ರಾಯಗಳನ್ನ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಿದ್ರೆ ಖಂಡಿತ ಅವಕಾಶ ಇದೆ, ಮಾತಾಡಬಹುದು. ನಮಸ್ತೆ, ಎಲ್ಲ ಗಣ್ಯರಿಗೂ ನಮಸ್ತೆ. ನನಗೆ ಇಷ್ಟೊಂದು ಪ್ರತಿಭಾವಂತ ಜನಗಳ ಎದುರಿಗೆ ಮಾತಾಡೋ ಅಷ್ಟು ಇಲ್ಲ. ಸೀತಾ ಕಲ್ಯಾಣ ಅದ್ರ ಬಗ್ಗೆ ಮಾತಾಡಿದ್ರಲ್ಲ ನರಸಿಂಹಮೂರ್ತಿ ಸರ್, ಹಾಗಾಗಿ ಅದನ್ನು ಒಂದು ಲೈನ್ ಹಾಡ್ಬೋದಾ ಕೇಳೋಣ ಅಂತ ತಮ್ಮನ್ನು ಕೇಳಿದೆ. ನಾನು ಈ ಪೇಜಿಗೆ ಬಂದಿರೋದು ಇದೆ ಅನ್ಸುತ್ತೆ, ಮಾತಾಡೋದು ನಂಗೇನು ಗೊತ್ತಿಲ್ಲ. ಖಂಡಿತ ಹೇಳಿ. ಪವನಜ ಸ್ತುತಿ ಪಾತ್ರ ಪಾವನ ಚರಿತ್ರ ರವಿ ಸೋಮವನ ನೇತ್ರ ರಮಣೀಯ ಗಾತ್ರ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ ಸರ್ವಲೋಕಾಧಾರ ಸಮರೈಕ ವೀರ ಗರ್ಭಮಾನಸ ದೂರ ಕನಕಾಗದೀರ ಸೀತಾ ಕಲ್ಯಾಣ ವೈಭೋಗಮೇ
ನಿಗಮಾಗಮ ವಿಹಾರ ನಿರುಪಮ ಶರೀರ ಶ್ಯಾಮ ಜಗದಭಿರಾಮ ಸಾಕೇತ ಧಾಮ ಸೀತಾ ಕಲ್ಯಾಣ ವೈಭೋಗಮೇ ಭಕ್ತಜನ ಪರಿಪಾಲ ಭರಿತ ಶರಜಾಲ ಭಕ್ತಿ ಮುಕ್ತಿ ದಲೀಲ ಭೂದೇವ ಪಾಲ ಸೀತಾ ಕಲ್ಯಾಣ ವೈಭೋಗಮೇ ಪರಮೇಶನುತ ಗೀತ ಭವಜಲಧಿ ಪೋತ ಧರಣಿ ಕುಲ ಸಂಜಾತ ತ್ಯಾಗರಾಜನೂತ ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ. ಧನ್ಯವಾದ. ಧನ್ಯವಾದಗಳು ಭಗಿನಿ. ಇಂದಿನ ಕಾರ್ಯಕ್ರಮಕ್ಕೆ ನರಸಿಂಹಮೂರ್ತಿ ಮಹೋದಯ ಅವರ ಮಾತಿನೊಂದಿಗೆ ನಿಮ್ಮ ಗಾಯನ ಕೂಡ ಒಂದಷ್ಟು ಹೆಚ್ಚಿನ ಮೆರುಗನ್ನ ಕೊಟ್ಟಿದೆ. ಧನ್ಯವಾದಗಳು ನಿಮಗೂ ಕೂಡ. ಇಂದಿನ ಕಾರ್ಯಕ್ರಮದ ಬಗ್ಗೆ ಯಾರಾದ್ರೂ ಏನಾದ್ರೂ ತಮ್ಮ ಅಭಿಪ್ರಾಯಗಳನ್ನ ಹೇಳದಿದ್ರೆ 1-2 ನಿಮಿಷಗಳ ಸಮಯ ಇದೆ, ಹ್ಯಾಂಡ್ ರೈಸ್ ಮಾಡಿ ಮೇಲೆ ಬಂದು ಹೇಳ್ಬಹುದು. ನರಸಿಂಹಮೂರ್ತಿ ಅವರ ಮಾತು ಕೇಳಿಸ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಬಹಳ ಖುಷಿ ಆಯ್ತು. ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ನಮ್ಮೆಲ್ಲ ಮೈತ್ರಿ ಕಾರ್ಯಕರ್ತರ ಪರವಾಗಿ. ಧನ್ಯವಾದಗಳು. ಧನ್ಯವಾದಗಳು ಗುರುಗಳು. ನರಸಿಂಹಮೂರ್ತಿ ಮಹೋದಯ ಏನಾದ್ರೂ ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಇಲ್ಲ, ಇದೊಂದು ಅಪೂರ್ವವಾದ ಅವಕಾಶ. ಕಾಳಿದಾಸನ ಸಪ್ತಾಹಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಮುಂಚೆಯಿಂದ. ಆದ್ರೆ ದಿಢೀರ್ ಅಂತ ನಮ್ಮ ಗುರುಗಳು ಮಾತಾಡಿ ಅಂತಂದಾಗ ನನಗೆ ಸ್ವಲ್ಪ ಗಾಬರಿ ಆಯ್ತು. ಹಾಸ್ಯದ ಬಗ್ಗೆ ಮಾತಾಡಿ ಅಂದ್ರೆ ಬೇಕಾದ್ರೆ ಮಾತಾಡ್ಬಿಡ್ತೀವಿ, ಕಾಳಿದಾಸನ ಬಗ್ಗೆ ಮಾತಾಡಿ ಅಂದ್ರೆ ದೃಷ್ಟಾಂತಗಳಿರ್ಬೇಕು, ಅವ್ರದೇ ಕೃತಿಗಳಾಗಿರ್ಬೇಕು. ಯಾರ್ದ ಕೃತಿ ತಂದು ಇವ್ರದೊಂದು ಭಾಷಣ ತಂದು ಇವ್ರಿಗೆ ಹಾಕ್ಬಾರ್ದು, ಈ ಭಯ ಇತ್ತು ನನಗೆ. ಆಯ್ತು ನೋಡೋಣ ಅಂತ ಧೈರ್ಯ ಮಾಡಿ ಒಂದಷ್ಟು ಮಾತುಗಳು ಹೇಳ್ದೆ. ನೀವು ಹೇಳಿದ ಮೆಸೇಜ್ಗಳು ಓದಿದಾಗ ಪರವಾಗಿಲ್ಲ, ಜನಕ್ಕೆ ತಲುಪಿದೆ ಅಂತ ಸಮಾಧಾನನೂ ಆಯ್ತು. ಅವಕಾಶಕ್ಕೋಸ್ಕರ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ಮಹೋದಯ. ಸುಬ್ಬಲಕ್ಷ್ಮಿ ಭಗಿನಿ ಏನಾದ್ರೂ ಹೇಳ್ತೀರಾ? ನಮಸ್ಕಾರ. ಕೋಲಾರದ ಪರವಾಗಿ ನರಸಿಂಹಮೂರ್ತಿಗಳಿಗೆ ಧನ್ಯವಾದಗಳು. ನಾನು ಕೋಲಾರದಿಂದ ಮಾತಾಡ್ತಾ ಇದ್ದೀನಿ. ನನ್ಗೆ ಶಾಕುಂತಲೆದು ಸ್ವಲ್ಪ ಗೊಂದಲ ಆಯ್ತು. ಅವಳು ಮದುವೆ ಆಗಿದೆ ಅಂತ ಕಣ್ವ ಮಹರ್ಷಿಗಳಿಗೆ ಗೊತ್ತಾದ ತಕ್ಷಣ ಅವರು ಗಂಡನ ಮನೆಗೆ ಕಳಿಸ್ಕೊಡ್ತಾರೆ. ಎಲ್ಲ ಬುದ್ಧಿವಾದವನ್ನು ಹೇಳಿ ಬರ್ತಾಳೆ. ಆದ್ರೆ ನನಗೆ ಇವರು 12 ವರ್ಷಗಳ ನಂತರ ಅಂತ ಹೇಳಿದ್ರಿ, ನನಗದ್ ಸ್ವಲ್ಪ ಗೊಂದಲ ಆಯ್ತು. ಅದ್ರ ಬಗ್ಗೆ ಕೇಳೋಣ ಅಂತ. ಆಕೆ ಅಲ್ಲಿ ಬಂದಾಗ ಸ್ವೀಕರಿಸ್ಲಿಲ್ಲ ಅನ್ನೋದು ಮುಖ್ಯ ಆಗುತ್ತೆ. ನಾವು ನಾಟಕವನ್ನ ದೃಶ್ಯ ರೂಪದಲ್ಲಿ ನೋಡ್ತಾ ಹೋದಾಗ ಕೆಲವೊಮ್ಮೆ ಈ ತರ ಆಗಿರುತ್ತೆ. ಅದ್ರಲ್ಲಿ ಬೇರೆ ಬೇರೆ ವರ್ಷನ್ಸ್ ಇದೆ. ನಾನು ಓದಿದ ನಾಟಕದ ವರ್ಷನ್ ನಲ್ಲಿ ಆ ತಾಯಿ ಬಂದು ಕೊನೆ ಪಕ್ಷ ಮಗನಾದ್ರೂ ನೀನ್ ಇಟ್ಕೊ ಅಂತ ಹೇಳಿ ಆಚೆ ಕಡೆ ಹೋಗ್ತಾಳು ಅವಳು. ನೀವು ಇನ್ನೊಂದು ವರ್ಷನ್ ಹೇಳಿ. ಹೌದೌದು, ಇನ್ನು ವರ್ಷನ್ಸ್ ಬೇರೆ ಬೇರೆ ಇದೆ. ಎಲ್ಲ ಮೂಲ ಬಂದು ಕಾಳಿದಾಸನೇ. ಅದರಲ್ಲಿ ಆ ವರ್ಷನ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ರೆ ಅವನು ಮರ್ತ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಇನ್ಯಾವ್ದು ಟೆಕ್ನಿಕಲ್ ಇಶ್ಯೂಸ್ ಏನ್ ಬರಲ್ಲ ಇಲ್ಲಿ ಬೇರೆ. ಧನ್ಯವಾದಗಳು. ನಮಸ್ಕಾರ. ಭಾವನಾ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ಬಹುದಾ? ನಮಸ್ಕಾರ ಎಲ್ಲರಿಗೂ. ತುಂಬಾ ಚೆನ್ನಾಗಿ ಹೇಳಿದ್ರು ನರಸಿಂಹಮೂರ್ತಿ ಅವರು. ಅವ್ರದ್ದು ಟಿವಿದೆಲ್ಲ ಪ್ರೋಗ್ರಾಮ್ ಎಲ್ಲ ನೋಡಿದ್ವಿ. ಎಷ್ಟು ಆಸೆ ಭರಿತವಾಗಿರ್ತಾರೆ. ತುಂಬಾ ಸಂತೋಷ ಆಯ್ತು. ಅವ್ರದ್ದು ಕಾಳಿದಾಸನ ಬಗ್ಗೆ ಹೇಳಿದ ವಿಚಾರ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಧನ್ಯವಾದ. ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಾ ಇದಾವೆ. ಅದರಲ್ಲೂ ಕಮಲೇಶ್ ಅವ್ರಿಗೆ ಬಹಳ ಕೃತಜ್ಞತೆ ಋಣಿಯಾಗಿರ್ತೀವಿ. ಎಲ್ಲಾ ಕಾರ್ಯಕ್ರಮನು ತುಂಬಾ ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಗುರುಗಳು ಇಲ್ಲ ಅಂದ್ರೂ ಕೂಡ ಪಾಪ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಆದ್ರೂ ಗುರುಗಳೇ ಅಂತ ಅನ್ಬೇಕು, ಅದಕ್ಕೆ ಪದಗಳಿಲ್ಲ.
ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಹೋದಯ. ಇಂದಿನ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ಇದಕ್ಕೆ ಕಾರಣಕರ್ತರಾದಂತಹ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯಿಂದಲೂ ಕಾರಣಕರ್ತರಾದಂತಹ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇಂದಿನ ಕಾರ್ಯಕ್ರಮವನ್ನ ಶಾಂತಿ ಮಂತ್ರದೊಂದಿಗೆ ಮುಗಿಸೋಣ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಷಾಃ ಗೋಸಜ್ಜನೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ನಾಳೆ ಬೆಳಗ್ಗೆ 6:28ಕ್ಕೆ ಸರಿಯಾಗಿ ಎಲ್ಲರೂ ರಾಮತಾರಕ ಜಪ, ಮಿಶ್ರ ಮಾಧುರ್ಯ ಹಾಗೆ ಸೌಂದರ್ಯ ಲಹರಿ ಕಾರ್ಯಕ್ರಮದಲ್ಲಿ, ಅದರ ಅರ್ಥ ಚಿಂತನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಧನ್ಯವಾದಗಳು. ಶುಭರಾತ್ರಿ ಸರ್ವೇಭ್ಯಃ.